In previous session, we discussed the structure of nephron, the structural and functional units of human kidney, human excretory system. ಯಾಕೆ ಹಾಕಿದ್ವಿ ನೆಫ್ರಾನನ್ನು? ವಾಟ್ ಈಸ್ ದ ಯೂಸ್ ಆಫ್ ನೆಫ್ರಾನ್ ಟು ಅಸ್? ಡಿಯರ್ ಸ್ಟೂಡೆಂಟ್ಸ್, ಕಿಡ್ನಿ ಅನ್ನೋದು ಎಕ್ಸ್ಕ್ರೀಟರಿ ಆರ್ಗನ್ ಅನ್ನೋದು ನಿಮಗೆ ಗೊತ್ತಿದೆ. ಆ ಎಕ್ಸ್ಕ್ರೀಟರಿ ಆರ್ಗನ್ ಎಕ್ಸ್ಕ್ರೀಷನ್ ಅನ್ನುವಂಥ ಪ್ರೋಸೆಸ್ಸನ್ನು, ಏನು ಎಕ್ಸ್ಕ್ರೀಷನ್ ಅಂದರೆ ಎಲಿಮಿನೇಷನ್ ಆಫ್ ನೈಟ್ರೋಜಿನಸ್ ವೇಸ್ಟ್. ಎಕ್ಸ್ಕ್ರೀಷನ್ ಅನ್ನುವಂಥ ಪ್ರೋಸೆಸ್ಸನ್ನು ಮಾಡಬೇಕು ಅಂದರೆ ಅದರ ಒಳಗಡೆ ಆ ಫಂಕ್ಷನಲ್ ಆಗಿ ಎಕ್ಸ್ಕ್ರೀಷನನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಆರ್ಗನ್ ಆಗಿ ನೆಫ್ರಾನ್ಸ್ ಇದೆ. ಹಾಗಾದರೆ ಏನು ಮಾಡುತ್ತೆ? ಓಕೆ, ಒಂದು ವರ್ಡಲ್ಲಿ ಹೇಳಿದೆ ನಾನು, ಎಕ್ಸ್ಕ್ರೀಷನ್ ಇಸ್ ದ ಮೈನ್ ಫಂಕ್ಷನ್ ಆಫ್ ನೆಫ್ರಾನ್. ಏನು ಮಾಡುತ್ತೆ ಆ್ಯಕ್ಚುಲಿ ಎಕ್ಸ್ಕ್ರೀಷನ್ ಅಂದರೆ? ಎಕ್ಸ್ಕ್ರೀಷನ್ ಅಂದರೆ ನಮ್ಮ ಬ್ಲಡ್ಡಲ್ಲಿ ಯೂಸ್ಫುಲ್ ಕಾಂಪೊನೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ನೈಟ್ರೋಜಿನಸ್ ವೇಸ್ಟ್ ಎರಡೂ ಕೂಡ ಇರುತ್ತೆ. ನಾವು ತಗೊಳ್ಳುವಂಥ ಫುಡ್ಡನ್ನು ಡೈಜೆಷನ್ ಪ್ರೋಸೆಸ್ ಆದಮೇಲೆ ಅಲ್ಲಿ ಡೈಜೆಸ್ಟೆಡ್ ಫುಡ್ಡಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್, ಯೂಸ್ಫುಲ್ ಕಾಂಪೊನೆಂಟ್ಸ್, ಅಯಾನ್ಸ್ ಆ್ಯಸ್ ವೆಲ್ ಆ್ಯಸ್ ವೇಸ್ಟ್ ಮೆಟೀರಿಯಲ್ಸ್ ಫಾರ್ಮ್ಡ್ ಡ್ಯೂ ಟು ಮೆಟಬಾಲಿಸಮ್ ಎಲ್ಲವೂ ಕೂಡ ಇರೋದು ಬ್ಲಡ್ಡಲ್ಲಿ. ಆ ಯೂಸ್ಫುಲ್ ಕಾಂಪೊನೆಂಟ್ಸಿನ ಜೊತೆಗೆ ಮಿಕ್ಸ್ ಆಗಿರುವಂಥ ನೈಟ್ರೋಜಿನಸ್ ವೇಸ್ಟ್ ಮೆಟೀರಿಯಲ್ಸನ್ನು ಲೈಕ್ ಯೂರಿಯಾವನ್ನು ಬೈಫರ್ಕೇಟ್ ಮಾಡಿ, ಸೆಲೆಕ್ಟಿವ್ ಆಗಿ ಬೈಫರ್ಕೇಟ್ ಮಾಡಿ ಅದನ್ನು ಬಾಡಿಯಿಂದ ಹೊರಗಡೆ ಹಾಕುವಂಥ ಪ್ರೋಸೆಸ್ ಇದೆಯಲ್ಲ, ದಟ್ ಈಸ್ ದ ಮೈನ್ ವರ್ಕ್ ಡನ್ ಬೈ ದಿ ನೆಫ್ರಾನ್. ಸೊ ಹಾಗೆ ನೆಫ್ರಾನಿನ ವರ್ಕಿಂದ ಹೊರಗಡೆ ಹೋಗುವಂಥ ವೇಸ್ಟ್ ಏನಿದೆ, ಬ್ಲಡ್ಡಲ್ಲಿ ಇರುವಂಥ ವೇಸ್ಟ್ ಮೆಟೀರಿಯಲ್ ಫಿಲ್ಟರ್ ಆಗಿ ಏನು ಹೊರಗಡೆ ಹೋಗುತ್ತೆ, ದಟ್ ವೇಸ್ಟ್ ಮೆಟೀರಿಯಲ್ ಈಸ್ ನೇಮ್ಡ್ ಆ್ಯಸ್ ಯೂರಿನ್ ಅಂತ ಕರೆಯೋದು. ಸೊ ನಾವು ಇವತ್ತಿನ ಸೆಷನಲ್ಲಿ ಫಂಕ್ಷನ್ ಆಫ್ ನೆಫ್ರಾನ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌ ನೆಫ್ರಾನ್ ವಿಲ್ ಸೆಪರೇಟ್ ದ ವೇಸ್ಟ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದಿ ಬ್ಲಡ್ ಆ್ಯಂಡ್ ಹೇಗೆ ಯೂರಿನ್ ಫಾರ್ಮ್ ಆಗುತ್ತೆ, ಹೇಗೆ ಯೂರಿನ್ ಔಟ್ಪುಟ್ ಆಗುತ್ತೆ, ಯೂರಿನಲ್ಲಿ ಹಾಗಾದರೆ ಹೇಗೆ ಮೇಯ್ನ್ ಆಗಿ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ, ಈ ಪ್ರೋಸೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಹಾಗಾದರೆ ಯೂರಿನ್ ಫಾರ್ಮೇಷನ್ ಅನ್ನೋದೇನಿದೆ, ದ ಫಂಕ್ಷನ್ ಆಫ್ ನೆಫ್ರಾನ್ ಇನ್ವಾಲ್ವ್ 3 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಪನ್ನು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರಿತಾ ಇದ್ದೀವಿ, ಅಲ್ಟ್ರಾ ಫಿಲ್ಟ್ರೇಷನ್. ಸೆಕೆಂಡ್ ಸ್ಟೆಪ್ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್, ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್. ಆ್ಯಂಡ್ ಥರ್ಡ್ ಸ್ಟೆಪ್ಪನ್ನು ಸೆಕ್ರಿಷನ್. ಸೊ ಈ 3 ನೇಮ್ಗಳು 3 ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಲೆಟ್ ಮಿ ಡಿಸ್ಕಸ್ ಒನ್ ಬೈ ಒನ್. ನೆನ್ಪಿಟ್ಕೊಳ್ಳಿ, ಈ 3 ಪ್ರೋಸೆಸ್ಸಿನ ಏಮ್ ಒಂದೇ. ಬ್ಲಡ್ಡಲ್ಲಿರುವಂಥ ವೇಸ್ಟ್ ಮೆಟೀರಿಯಲನ್ನು ಫಿಲ್ಟರ್ ಮಾಡಬೇಕು, ಅದರಲ್ಲಿ ಏನಾದರೂ ಯೂಸ್ಫುಲ್ ಮೆಟೀರಿಯಲ್ಸ್ ಇದ್ದರೆ ವಾಪಸ್ ಅದನ್ನು ಬ್ಲಡ್ಡಿಗೆ ಕಳಿಸ್ಬೇಕು, ಎಲ್ಲ ವೇಸ್ಟ್ ಮೆಟೀರಿಯಲ್ಗಳನ್ನು ಕಲೆಕ್ಟ್ ಮಾಡಿ ಬಾಡಿಯಿಂದ ಹೊರಗಡೆಗೆ ಹಾಕಬೇಕು. ಸೊ ಅದು ಯೂರಿನ್ ಫಾರ್ಮೇಷನಿನ ಮೇಯ್ನ್ ಏಮ್ ಇರೋದು. ಸೊ ಹಾಗಾದರೆ ವಾಟ್ ಈಸ್ ದಟ್ ಅಲ್ಟ್ರಾ ಫಿಲ್ಟ್ರೇಷನ್? ಸೊ ನಿಮಗೆ ನೆಫ್ರಾನಿನ ಸ್ಟ್ರಕ್ಚರ್ನ ರೀಕಾಲ್ ಮಾಡಿಕೊಂಡಾಗ ಬೌಮನ್ಸ್ ಕ್ಯಾಪ್ಸ್ಯೂಲ್, ಗ್ಲೊಮೆರುಲಸ್ ಅಂತ ಇದೆ. ಆ 2 ಪಾರ್ಟ್, ದಿಸ್ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ, ಗ್ಲೊಮೆರುಲಸ್, ದಟ್ ಈಸ್ ಕವರ್ಡ್ ಬೈ ಡಬಲ್ ಲೇಯರ್ಡ್ ಎನ್ವೆಲಪ್ ಬೌಮನ್ಸ್ ಕ್ಯಾಪ್ಸ್ಯೂಲ್. ಇವೆರಡನ್ನು ಸೇರಿ ಇದು ಗ್ಲೊಮೆರುಲಾರ್ ಸ್ಟ್ರಕ್ಚರ್ ಆ್ಯಸ್ ವೆಲ್ ಆ್ಯಸ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಏನಿದೆ, ಅವೆರಡೂ ಕೂಡ ಸೇರ್ಕೊಂಡ್ಬಿಟ್ಟು ಮ್ಯಾಲ್ಫೀಜಿಯನ್ ಕಾರ್ಪುಸಲ್ ಅಂತ ಕರಿತಾ ಇದ್ವಿ. ರಿಮೆಂಬರ್ ದಟ್ ಮ್ಯಾಲ್ಫೀಜಿಯನ್ ಕಾರ್ಪುಸಲ್ which include both glomerulus as well as Bowman's capsule is the main center for ultrafiltration. ಯಾಕಾಗತ್ತಲ್ಲಿ? ನೀವು ನನ್ನ ಪ್ರೀವಿಯಸ್ ಸೆಷನನ್ನು ನೋಡ್ಕೊಂಡಿದ್ರೆ ಅಲ್ಲಿ ಗ್ಲೊಮೆರುಲಸ್ ಮತ್ತು ಬೌಮನ್ಸ್ ಕ್ಯಾಪ್ಸೂಲ್ನ ಮಧ್ಯದಲ್ಲಿ ಒಂದು ಸೆಲ್ಲಿನ ನೇಮನ್ನು ನಾನು ಹೇಳಿದ್ದೆ. ದಟ್ ಈಸ್ ಈ ಥರ ಬರೆದಿದ್ದೆ ನೋಡಿ, ಇಟ್ ಈಸ್ ಗ್ಲೊಮೆರುಲಸ್. ದ ಗ್ಲೊಮೆರುಲಸ್ ಈಸ್ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ ಆ್ಯಂಡ್ ದಟ್ ಗ್ಲೊಮೆರುಲಸ್ consisting of afferent arteriole that carry blood to the glomerulus, efferent arteriole that carry blood away from the glomerulus. ಇವನ್ನು ಹೇಳಿದ್ದೆ. ಅದರ ಜೊತೆಗೆ glomerulus is covered by double walled envelope that is named as Bowman's capsule. ಅಲ್ಲಿ ರಿಕಾಲ್ ಮಾಡ್ಕೊಳ್ಳಿ, ಬೌಮನ್ಸ್ ಕ್ಯಾಪ್ಸೂಲಿನ ಎಪಿಥೀಲಿಯಲ್ ಸೆಲ್ಸ್ ಏನಿದೆ, these epithelial cells are named as podocyte ಅಂತ ಹೇಳಿದೆ. ಎಪಿಥೀಲಿಯಲ್ ಸೆಲ್ ಆಫ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಪೋಡೋಸೈಟ್ಸ್ ಅನ್ನೋದು. ಹೇಗಿದೆ ಪೋಡೋಸೈಟ್ಸ್? ಹಾಗಾದರೆ ದೇ ಆರ್ ಸ್ಪೆರಿಕಲ್ ಶೇಪ್ಡ್ ಸೆಲ್ಸ್, ಬಟ್ ಅರೇಂಜ್ಮೆಂಟ್ ಹೇಗಪ್ಪ ಇದೆ ಅಂದರೆ, ಒಂದು ಸೆಲ್ಲು
ಮತ್ತೊಂದು ಸೆಲ್ಲಿನ ಒಳಗಡೆಗೆ ಎನ್ಕ್ಲೋಸ್ ಆಗ್ತಾ ಹೋಗಿದೆ. ಸೊ ಎನ್ಲಾರ್ಜ್ ಮಾಡಿ ತೋರಿಸೋದಾದ್ರೆ ಇಟ್ ಈಸ್ ಒನ್ ಪೋಡೋಸೈಟ್, ಇದರ ಜೊತೆಗೆ ಸೆಕೆಂಡ್ ಪೋಡೋಸೈಟ್. ಸೊ ಲೈಕ್ ದಿಸ್, ಒಂದು ಪೋಡೋಸೈಟಿನ ಒಳಗಡೆ ಇನ್ನೊಂದು ಪೋಡೋಸೈಟ್ ರಿಂಗ್ ಶೇಪಲ್ಲಿ ಅರೇಂಜ್ ಆಗ್ತಾ ಹೋಗಿದೆ. ಸೊ ದ್ಯಾಟ್ ಬಿಟ್ವೀನ್ ದೆಮ್, ಎರಡು ಸೆಲ್ಗಳ ಮಧ್ಯದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ರಿಂಗ್ ಇದೆ, ಅದರ ಜೊತೆಗೆ ಇನ್ನೊಂದು ರಿಂಗನ್ನು ಇಡ್ತಾ ಇದ್ದೀರಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ಟೂ ರಿಂಗ್ಸ್, ಹೌದಾ? ಸೊ ಆ ರಿಂಗ್ ಏನಿದೆ, ಆ ಗ್ಯಾಪ್ ಏನಿದೆ, ದಟ್ ಗ್ಯಾಪ್ ಈಸ್ ನೇಮ್ಡ್ ಆಸ್ ಫಿಲ್ಟ್ರೇಷನ್ ಸ್ಲಿಟ್. ಫಿಲ್ಟ್ರೇಷನ್ ಸ್ಲಿಟ್ ಅಂತ ಕರಿತೀವಿ ಅದನ್ನು. ಯಾವ ಗ್ಯಾಪು ಫಾರ್ಮ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಟೂ ಪೋಡೋಸೈಟ್ಸ್, ಅರೇಂಜ್ಮೆಂಟ್ ಆಫ್ ಟೂ ಪೋಡೋಸೈಟ್, ಅದನ್ನು ಫಿಲ್ಟ್ರೇಷನ್ ಸ್ಲಿಟ್ ಅಂತ ಕರೆಯೋದು. ಆ ಫಿಲ್ಟ್ರೇಷನ್ ಸ್ಲಿಟ್ ಇರೋದ್ರಿಂದ ಅಲ್ಟ್ರಾ ಫಿಲ್ಟ್ರೇಷನ್ ಅನ್ನುವಂಥ ಪ್ರೋಸೆಸ್ ಏನಿದೆ ಯೂರಿನ್ ಫಾರ್ಮೇಷನಲ್ಲಿ, ದಟ್ ಅಕ್ಕರ್ಸ್ ದ ರೀಜನ್ ಬಿಟ್ವೀನ್ ಗ್ಲೊಮೆರುಲಸ್ ಆ್ಯಂಡ್ ಬೌಮನ್ಸ್ ಕ್ಯಾಪ್ಸ್ಯೂಲ್. ಹೇಗಾಗುತ್ತೆ ಹಾಗಾದರೆ? ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೋಡಿ, ಒಂದು ಅರ್ಥ ಆಗಿದೆಯಾ? ಏನು? ಗ್ಲೊಮೆರುಲಸ್ ಮತ್ತು ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದರ ಮಧ್ಯದಲ್ಲಿ ಪೋಡೋಸೈಟ್ ಅಂತ ಇದೆ ಸೆಲ್ಲು. ಆ ಪೋಡೋಸೈಟ್ ಒಂದರ ಒಳಗಡೆ ಇನ್ನೊಂದು ಅಟ್ಯಾಚ್ ಆಗಿದೆ, ಕನೆಕ್ಟ್ ಆಗಿದೆ. ಸೊ ದೇ ಕ್ಲಿಂಗ್ ಟು ಒನ್ ಅನದರ್ ಸೊ ದ್ಯಾಟ್ ದೇ ಫಾರ್ಮ್ ಎ ಸ್ಮಾಲ್ ಪೋರ್ ಬಿಟ್ವೀನ್ ದೆಮ್, ಆ್ಯಂಡ್ ದಟ್ ಸ್ಮಾಲ್ ಪೋರ್ ಎಕ್ಸಿಸ್ಟ್ ಬಿಟ್ವೀನ್ ದೆಮ್ ಈಸ್ ನೇಮ್ಡ್ ಆಸ್ ಫಿಲ್ಟ್ರೇಷನ್ ಸ್ಲಿಟ್. ಇದು ಒಂದು ಅರ್ಥ ಆಗಿರಬೇಕು. ಎರಡನೇದು, ಈ ಗ್ಲೊಮೆರುಲಸ್ ನೆಟ್ವರ್ಕ್ ಆಫ್ ಬ್ಲಡ್ ಕೆಪಿಲರಿ ಅಂತ ಹೇಳಿದೆ. ಎರಡು ಆರ್ಟೀರಿಯೋಲ್ ಇದೆ ಅನ್ನೋದು ನಿಮಗೆ ನಾನು ಬರೆದಿರೋದ್ರಲ್ಲಿ ಕೂಡ ಕಾಣಿಸ್ತಾ ಇದೆ, ಆಸ್ ವೆಲ್ ಆಸ್ ದಿ ಪ್ರೆಸೆಂಟೇಷನ್ ಫಾರ್ಮಲ್ಲಿ ನೋಡಿ. ಅಫರೆಂಟ್ ಆರ್ಟೀರಿಯೋಲ್ ಸೈಜ್ ವೈಡ್ ಇದೆ, ಎಫರೆಂಟ್ ಆರ್ಟೀರಿಯೋಲ್ನ ಸೈಜ್ ನ್ಯಾರೋ ಇದೆ. ಏನಿದ್ರ ಮೀನಿಂಗ್? ಇದು ಏನು ಯೂಸ್ ಆಗುತ್ತೆ ಹೀಗಿದ್ರೆ? ಅಫರೆಂಟ್ ಆರ್ಟೀರಿಯೋಲ್ನ ಕೆಲಸ ಏನು? ಇಟ್ ಕ್ಯಾರಿ ಬ್ಲಡ್ ಟುವರ್ಡ್ಸ್ ಗ್ಲೊಮೆರುಲಸ್. ಇದು ವೈಡ್ ಇದೆ. ಏನು ಅಡ್ವಾಂಟೇಜ್ ಹೇಳಿ? ಆ ಯಾವ ಆರ್ಟೀರಿಯೋಲು ಬ್ಲಡ್ಡನ್ನು ಕಿಡ್ನಿಗೆ, ನೆಫ್ರಾನಿಗೆ ಅಥವಾ ಗ್ಲೊಮೆರುಲಸ್ಸಿಗೆ ತೊಗೊಂಡು ಬರುತ್ತೋ ಅದು ವೈಡ್ ಇದೆ. ಅದು ವೈಡ್ ಇದ್ದರೆ ಮ್ಯಾಕ್ಸಿಮಮ್ ಬ್ಲಡ್ ಕ್ಯಾನ್ ಎಂಟರ್ ಇನ್ ಟು ದಿ ಗ್ಲೊಮೆರುಲಸ್. ಬ್ಲಡ್ಡನ್ನು ತಗೊಂಡು ಹೋಗುವಂಥ ಆರ್ಟರಿ ಇದೆಯಲ್ಲ, ಎಕ್ಸಿಟ್ ಆಗುವಂಥ ಆರ್ಟೀರಿಯೋಲ್ ಯಾವುದು? ಎಫರೆಂಟ್ ಆರ್ಟೀರಿಯೋಲ್. ಎಫರೆಂಟ್ ಆರ್ಟೀರಿಯೋಲ್ ಏನಾಗಿದೆ? ಸೈಜಲ್ಲಿ ನ್ಯಾರೋ ಇದೆ. ಈ ಎಫರೆಂಟ್ ಆರ್ಟೀರಿಯೋಲ್ ನ್ಯಾರೋ ಇದೆ, ಅಫೆರೆಂಟ್ ವೈಡ್ ಇದೆ. ಸೊ ಇಲ್ಲಿಗೆ ಏನು ಡೆವಲಪ್ ಆಗುತ್ತೆ ಹೇಳಿ? ಅಫೆರೆಂಟ್ ಆರ್ಟೀರಿಯೋಲಿಂದ ವೈಡ್ ಇರೋದ್ರಿಂದ ಮ್ಯಾಕ್ಸಿಮಮ್ ಬ್ಲಡ್ ಎಂಟರ್ ಆಯಿತು ಗ್ಲೊಮೆರುಲಸ್ಸಿಗೆ. ಎಫರೆಂಟ್ ಆರ್ಟೀರಿಯೋಲ್ ನ್ಯಾರೋ ಇರೋದ್ರಿಂದ ಬ್ಲಡ್ಡು ಒಂದೇ ಸಲ ಜಾಸ್ತಿ ಬಂದಿದೆ, ಅಫೆರೆಂಟಿಂದ ಬಂದಿರೋದು ಅಷ್ಟು ಬ್ಲಡ್ಡು ಆ್ಯಸ್ ಇಟ್ ಈಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಅರ್ಥ ಆಗಲಿಕ್ಕೆ ಒಂದು ಹೇಳೋದಾದರೆ, ಅಫರೆಂಟ್ ಆರ್ಟೀರಿಯೋಲ್ 1 ಲೀಟರ್ ಬ್ಲಡ್ಡನ್ನು ಕ್ಯಾರಿ ಮಾಡುವಷ್ಟು ವೈಡ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. 1 ಲೀಟರ್ ಬ್ಲಡ್ ಎಂಟ್ರ್ ಆದರೆ ಆ 1 ಲೀಟರ್ ಬ್ಲಡ್ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರೀಸನ್ ಏನು? ಎಫರೆಂಟ್ ಆರ್ಟೀರಿಯೋಲ್ ಒಂದು 1/2 ಲೀಟರ್ ಬ್ಲಡ್ಡನ್ನು ಕ್ಯಾರಿ ಮಾಡುವಂಥ ಸೈಜ್ ಅಂದ್ಕೊಳ್ಳಿ. ಅಂದರೆ ಒಂದು ವೈಡ್, ಇನ್ನೊಂದು ವೆರಿ ನ್ಯಾರೋ. ಸೊ ವೈಡಲ್ಲಿ ಸಡನ್ನಾಗಿ ಬ್ಲಡ್ ರಶ್ ಆಯಿತು, ಮುಂದೆ ಹೋಗಲಿಕ್ಕೆ ಜಾಗ ಇಲ್ಲ, ನ್ಯಾರೋ ಇದೆ. ಆಟೋಮೆಟಿಕಲಿ ಏನಾಗುತ್ತೆ ಅಂತ ಕಂಡೀಷನಲ್ಲಿ ಪ್ರೆಷರ್ ಡೆವಲಪ್ ಆಗುತ್ತೆ. ಯಾವ ಪ್ರೆಷರ್ ಗ್ಲೊಮೆರುಲಸ್ಸಲ್ಲಿ ಡೆವಲಪ್ ಆಗುತ್ತೋ. ಯಾಕೆ ಪ್ರೆಷರ್ ಡೆವಲಪ್ ಆಯಿತು ಅರ್ಥ ಆಯ್ತಾ? ಬಿಕಾಸ್ ಗ್ಲೊಮೆರುಲಸ್ ಈಸ್ ಕನ್ಸಿಸ್ಟಿಂಗ್ ಆಫ್ 2 ಆರ್ಟೀರಿಯೋಲ್, one wider afferent arteriole, another narrower efferent arteriole. So due to wide afferent arteriole, maximum blood enter into the glomerulus that cannot pass through as it is through the efferent arteriole. Yake? Because efferent arteriole is narrow in size, hence due to this size difference, pressure developed in the glomerulus, and that pressure developed in the glomerulus is named as glomerular hydrostatic pressure ಅಥವಾ ಗ್ಲೊಮೆರುಲಾರ್ ಪ್ರೆಷರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅಲ್ಲಿಗೆ 2 ಕಾನ್ಸೆಪ್ಟನ್ನು ನಾನು ಹೇಳಿದೆ. ಒಂದು, ಪ್ರೆಸೆನ್ಸ್ ಆಫ್ ಫಿಲ್ಟ್ರೇಷನ್ ಸ್ಲಿಟ್ ಬಿಟ್ವೀನ್ ಗ್ಲೊಮೆರುಲಸ್ ಆ್ಯಂಡ್ ಬೌಮನ್ಸ್ ಕ್ಯಾಪ್ಸ್ಯೂಲ್ ಹೇಗೆ ಫಾರ್ಮ್ ಆಯಿತು? ಡ್ಯೂ ಟು ದ ಅಟ್ಯಾಚ್ಮೆಂಟ್ ಆಫ್ ಅರೇಂಜ್ಮೆಂಟ್ ಆಫ್ ಪೋಡೋಸೈಟ್. ಇನ್ನೊಂದು, ಡೆವಲಪ್ಮೆಂಟ್ ಆಫ್ pressure within the glomerulus. Why pressure is developed? Because of difference in the arrangement ಅಥವಾ size of afferent as well as efferent arteriole. Due to these 2 factors, afferent arteriole ಇಂದ ಬ್ಲಡ್ ಜಾಸ್ತಿ ಎಂಟರ್ ಆಯಿತು,
ಮುಂದೆ ಹೋಗಲಿಕ್ಕೆ ಜಾಗ ಕಡಿಮೆ ಇದೆ, ಪ್ರೆಷರ್ ಡೆವಲಪ್ ಆಯಿತು. ನೋಡಿ ಇಲ್ಲಿ ಪ್ರೆಷರ್ ಡೆವಲಪ್ ಆಯಿತು. ಇದನ್ನು ಅಸ್ಯೂಮ್ ಮಾಡ್ಕೊಳ್ಳಿ, ಬೌಮನ್ಸ್ ಕ್ಯಾಪ್ಸ್ಯೂಲ್, ಗ್ಲೊಮೆರುಲಸ್, ಜಾಸ್ತಿ ಅಫರೆಂಟ್ ಆರ್ಟ್ಯೂಲಿಂದ ಬ್ಲಡ್ ಎಂಟ್ರ್ ಆಗಿದೆ. ಎಂಟ್ರ್ ಆಗ್ತಿದ್ದ ಹಾಗೆ ಬ್ಲಡ್ ಜಾಸ್ತಿ ಬಂದಾಗ ಏನಾಗುತ್ತೆ ಹೇಳಿ, ಒಂದು ಪ್ಲಾಸ್ಟಿಕ್ ಕವರ್ ಅಂದ್ಕೊಳ್ಳಿ, ಪ್ಲಾಸ್ಟಿಕ್ ಕವರ್ ಯಾವುದು, ಗ್ಲೊಮೆರುಲಸ್ ಖಾಲಿ ಇದೆ. ಕೆಳಗಡೆ ನೀವು ಹೀಗೆ ಕೈ ಇಟ್ಕೊಂಡಿದ್ದೀರಿ, ಇದು ಬೌಮನ್ಸ್ ಕ್ಯಾಪ್ಸ್ಯೂಲ್. ಈ ಕವರ್ ಹೀಗೆ ಇಟ್ಕೊಂಡ್ರೆ ಇದರಲ್ಲಿ ಏನೂ ಪ್ರೆಷರ್ ಇಲ್ಲ, ಯಾಕೆಂದರೆ ಖಾಲಿ ಕವರ್. ಗ್ಲೊಮೆರುಲಸ್ ಇಸ್ ದಿ ಕವರ್ ಅಂತ ನಾನು ಮ್ಯಾಚ್ ಮಾಡ್ತಿರೋದು. ಸಡನ್ನಾಗಿ ಆ ಕವರಿಗೆ ನೀರು ಹಾಕಿದರೆ ನೀವು, ಕವರ್ ಏನಾಗುತ್ತೆ, ವೆಯ್ಟ್ ಜಾಸ್ತಿ ಆಯಿತು, ಪ್ರೆಷರ್ ಬಂತು ಕವರಲ್ಲಿ. ಯಾಕೆ, ಬಿಕಾಸ್ ಆಫ್ ಅಡಿಷನ್ ಆಫ್ ವಾಟರ್. ಸಡನ್ಲಿ ಏನಾಗುತ್ತೆ ಹೇಳಿ, ಕವರ್ ಸ್ವಲ್ಪ ಡೈಲೇಟ್ ಆಯಿತು. ನೀವು ನೀರು ಹಾಕ್ತಿದ್ದಾಗೆ ವೆಯ್ಟ್ ಜಾಸ್ತಿ ಆಯಿತು ಕವರಲ್ಲಿ, ಸ್ವಲ್ಪ ಕೆಳಗಡೆ ಬಂತು. ಹೀಗೆ ಅರ್ಥ ಆಗುತ್ತಾ? ಸೇಮ್ ವೇ ಯಾವಾಗ ಗ್ಲೊಮೆರುಲಸ್ಸಿಗೆ ಬ್ಲಡ್ ಎಂಟ್ರ್ ಆಯಿತು, ಪ್ರೆಷರ್ ಡೆವಲಪ್ ಆಯಿತು, ಈ ಥರ ಬೌಮನ್ಸ್ ಕ್ಯಾಪ್ಸ್ಯೂಲ್ ಇದೆ, ಸಡನ್ನಾಗಿ ಇಟ್ ಟಚಸ್ ದ ಬೌಮನ್ಸ್ ಕ್ಯಾಪ್ಸ್ಯೂಲ್. ಅಂದರೆ ಒಂದು ಸ್ವಲ್ಪ ಡಿಸೆಂಡ್ ಆಯಿತು. ಎಲ್ಲಿಗೆ ಡಿಸೆಂಡ್ ಆಯಿತು, ಎಲ್ಲಿಗೆ ಕೆಳಗೆ ಹೋಯಿತು, ಇಟ್ ಟಚಸ್ ದಿ ಬೌಮನ್ಸ್ ಕ್ಯಾಪ್ಸ್ಯೂಲ್. ಯಾವಾಗ ಬೌಮನ್ಸ್ ಕ್ಯಾಪ್ಸ್ಯೂಲನ್ನು ಟಚ್ ಮಾಡ್ತು, ಅಲ್ಲೇನಿದೆ, ಈ ಬೌಮನ್ಸ್ ಕ್ಯಾಪ್ಸ್ಯೂಲ್ಗೆ ಟಚ್ ಮಾಡ್ತಿದ್ದ ಹಾಗೇನೆ, ಹೀಗೆ ಕೆಳಗಡೆ ಬರ್ತಾ ಇದ್ದ ಹಾಗೇನೆ ಇಲ್ಲಿ ಫಿಲ್ಟ್ರೇಷನ್ ಸ್ಲಿಟ್ ಇದೆ. ಯಾವಾಗ ಗ್ಲೊಮೆರುಲಸ್ ಕೆಳಗಡೆಗೆ ಬಂತು, ಇಲ್ಲಿ ಆರೋ ಮಾರ್ಕ್ ಇಂಡಿಕೇಶನ್ ಗೊತ್ತಾಗುತ್ತಾ, ಯಾವಾಗ ಕೆಳಗಡೆಗೆ ಬಂತು, ಈ ಗ್ಲೊಮೆರುಲಸ್ಸಲ್ಲಿ ಇರುವಂಥ ಬ್ಲಡ್ಡಲ್ಲಿ ಏನೇನು ಕಾಂಪೊನೆಂಟ್ಸ್ ಇದೆಯೋ ಆಲ್ ಕಾಂಪೊನೆಂಟ್ಸ್ ಗೆಟ್ ಫಿಲ್ಟರ್ಡ್. ಯಾವ್ಯಾವುದು, ಬ್ಲಡ್ಡಲ್ಲಿ ಗ್ಲುಕೋಸ್ ಇರುತ್ತೆ, ಅಮೈನೋ ಆ್ಯಸಿಡ್ಸ್ ಇದೆ, ಸಾಲ್ಟ್ಸ್ ಇದೆ, ಅಯಾನ್ಸ್ ಇದೆ, ಎಲ್ಲವೂ ಇದೆ. ಜೊತೆಗೆ ಬ್ಲಡ್ ಸೆಲ್ಸ್ ಇರುತ್ತೆ, ನಿಮಗೆ ಗೊತ್ತಿದೆ, RBC, WBC, ಪ್ಲೇಟ್ಲೆಟ್ಸ್ ಇದೆ, ಅಲಾಂಗ್ ವಿತ್ ದಟ್ ಲಾರ್ಜ್ ಹೆವಿ ಮಾಲಿಕ್ಯುಲರ್ ವೆಯ್ಟ್ ಇರುವಂಥ ಪ್ರೋಟೀನ್ಸ್ ಇದೆ. ಆದರೆ ಎಕ್ಸೆಪ್ಟ್ ಪ್ರೋಟೀನ್, ಬ್ಲಡ್ ಸೆಲ್ಸ್, RBC, WBC ಎಲ್ಲ, ಎಕ್ಸೆಪ್ಟ್ ಬ್ಲಡ್ ಸೆಲ್ ಆ್ಯಂಡ್ ಪ್ರೋಟೀನ್, ಆಲ್ ಕಾಂಪೊನೆಂಟ್ಸ್ ಪ್ರೆಸೆಂಟ್ ಇನ್ ದಿ ಬ್ಲಡ್ ಗೆಟ್ ಫಿಲ್ಟರ್ಡ್. ಸೊ ಯಾಕೆ ಅವೆರಡು ಫಿಲ್ಟರ್ ಆಗೋದಿಲ್ಲ ಅಂದರೆ, ಸೈಜ್, ವೆಯ್ಟ್ ಈಸ್ ಲಾರ್ಜರ್. ಈ ಫಿಲ್ಟ್ರೇಷನ್ ಸ್ಲಿಟ್ಟಿನ ಸೈಜ್ ಕಡಿಮೆ ಇದೆ, ಇದರಲ್ಲಿ ಏನೇನು ಕೆಳಗಡೆ ಫಿಲ್ಟರ್ ಆಗ್ಬೋದು ಅವೆಲ್ಲವೂ ಫಿಲ್ಟರ್ ಆಗುತ್ತೆ. ವಾಟರ್ ಆಗುತ್ತೆ, ಮೊನೋಸ್ಯಾಕ್ರೈಡ್ಸ್, ಗ್ಲುಕೋಸ್, ಈ ಥರದ ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲವೂ ಕೂಡ ಫಿಲ್ಟರ್ ಆಗುತ್ತೆ, ಎಕ್ಸೆಪ್ಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ಯಾವ ಪ್ರೋಸೆಸ್ಸಲ್ಲಿ ಗ್ಲೊಮೆರುಲಸ್ಸಲ್ಲಿ ಇರುವಂಥ ಬ್ಲಡ್ಡಿನ ಎಲ್ಲ ಕಾಂಪೊನೆಂಟ್ಸ್ ಎಕ್ಸೆಪ್ಟ್ ಪ್ರೋಟೀನ್ ಆ್ಯಂಡ್ ಬ್ಲಡ್ ಸೆಲ್ಸ್ ಫಿಲ್ಟರ್ ಆಗಿ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಸ್ಟೋರ್ ಆಯಿತು, ದಟ್ ಪ್ರೋಸೆಸ್ ಈಸ್ ನೇಮ್ಡ್ ಆಸ್ ಅಲ್ಟ್ರಾಫಿಲ್ಟ್ರೇಷನ್. ವೈ ಇಟ್ ಈಸ್ ಕಾಲ್ಡ್ ಅಲ್ಟ್ರಾಫಿಲ್ಟ್ರೇಷನ್? ಸಿಂಪ್ಲಿ ಫಿಲ್ಟ್ರೇಷನ್ ಅಂತ ಹೇಳ್ಬೋದಿತ್ತಪ್ಪ. ಯಾಕೆ ಅಂದರೆ ಮಾಮೂಲಾಗಿ ಟೀ ಮಾಡುವಾಗ ಸೋಸ ಹುಟ್ಟಿರುತ್ತೆ ನೋಡಿ, ಅದಕ್ಕೆ ಟೀ ಪೌಡರ್ನ ಬಾಯ್ಲ್ ಮಾಡಿ ಹಾಕ್ತೀವಿ, ನೀರಿಗೆ ಹಾಕಿ ಸೋಸ್ತೀವಿ, ಕೆಳಗಡೆ ಬರುತ್ತೆ, ಅದು ಫಿಲ್ಟ್ರೇಷನ್. ಆದರೆ ಅಲ್ಲಿ ಯೂಸ್ ಆಗಿರೋದು ನಾರ್ಮಲ್ ಮೆಂಬ್ರೇನ್. ಹಿಯರ್ ಇಟ್ ಈಸ್ ಅಲ್ಟ್ರಾ ಫೈನ್ ಮೆಂಬ್ರೇನ್. ಅಲ್ಟ್ರಾ ಫೈನ್ ಮೆಂಬ್ರೇನ್ ಅಂದರೆ ಅರ್ಥ ಏನು? ಯಾವ ಮೆಂಬ್ರೇನು ಲಿವಿಂಗ್ ಸೆಲ್ಸ್ಗಳ ಹೆಲ್ಪಿಂದ ಫಾರ್ಮೇಷನ್ ಆಗಿದೆಯೋ, ನೇಕೆಡ್ ಐಯಿಂದ ನೋಡಲಿಕ್ಕೆ ಸಾಧ್ಯ ಇಲ್ವೋ, ವೆರಿ ಮೈಕ್ರೋಸ್ಕೋಪಿಕ್ ಇನ್ ಸ್ಟ್ರಕ್ಚರ್, ದಟ್ ಈಸ್ ನೇಮ್ಡ್ ಆಸ್ ಅಲ್ಟ್ರಾ ಮೆಂಬ್ರೇನ್. ಅಲ್ಟ್ರಾ ಅಂದ್ರೇನೆ ನೇಕೆಡ್ ಐಯಿಂದ ನೋಡಕ್ಕೆ ಸಾಧ್ಯ ಇಲ್ಲ. With the help of advanced microscope, high power, we have to see that ಅಂದಾಗ ಅದಕ್ಕೆ ಅಲ್ಟ್ರಾ ಅಂತ ಯೂಸ್ ಮಾಡೋದು. ಸೊ ದಿಸ್ ಅಲ್ಟ್ರಾ ಫಿಲ್ಟ್ರೇಷನ್ ಅಂದರೆ ಅಲ್ಟ್ರಾ ಫೈನ್ ಮೆಂಬ್ರೇನಿನ ಹೆಲ್ಪಿಂದ ಫಿಲ್ಟ್ರೇಷನ್ ಆಫ್ ದಿ ಆಲ್ ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಎಕ್ಸೆಪ್ಟ್ ಪ್ರೋಟೀನ್ಸ್, ಬ್ಲಡ್ ಸೆಲ್, ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರೆದ್ವಿ. ಹಾಗಾದರೆ ಅಲ್ಟ್ರಾ ಫಿಲ್ಟ್ರೇಷನ್ ಯಾಕೆ ಆಯಿತು? ಬಿಕಾಸ್ ಹೇಳಿದ್ದೀನಿ, ಪೋಡೋಸೈಟ್ಸ್ ಅಂತ ಏನಿರುತ್ತೆ ಆ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ, ದಟ್ ಪೋಡೋಸೈಟ್ ಫಾರ್ಮ್ ದ ಫಿಲ್ಟ್ರೇಷನ್ ಸ್ಲಿಟ್. ಅಲಾಂಗ್ ವಿತ್ ದಟ್ ಎಂಟ್ರಿ ಆಫ್ ಮೋರ್ ಬ್ಲಡ್ ಇನ್ ಟು ದಿ ಗ್ಲೊಮೆರುಲಸ್ ಡೆವಲಪ್ಸ್ pressure inside the glomerulus, and that pressure inside the glomerulus is named as glomerular capillary pressure, simply glomerular pressure, or you can call it as glomerular hydrostatic pressure. Whatever it may be, the pressure developed inside the glomerulus due to entry of blood is responsible for filtration process. So, idu ultrafiltration. Is it clear?
ಓಕೆ, ಈಗ ನಿಮಗೆ ಸಮ್ಮರಿ ಅರ್ಥ ಆಗಿರಬೇಕು. ಬ್ಲಡ್ಡಿನ ಎಲ್ಲ ಕಾಂಪೊನೆಂಟ್ಸ್ ನೆನಪಿರಲಿ. ಎಲ್ಲ ಅಂದರೆ ವೇಸ್ಟ್ ಇದೆ, ಯೂಸ್ಫುಲ್ ಇದೆ, ಎಲ್ಲವೂ ಫಿಲ್ಟರ್ ಆಗಿ ಸ್ಟೋರ್ಡ್ ಇನ್ ದಿ ಬೌಮನ್ಸ್ ಕ್ಯಾಪ್ಸ್ಯೂಲ್. ದ ಫಸ್ಟ್ ಸ್ಟೆಪ್. ಓಕೆ, ಸೆಕೆಂಡ್ ಸ್ಟೆಪ್ ಇಸ್ ರೀಅಬ್ಸಾರ್ಪ್ಷನ್. ನೇಮಲ್ಲೇ ಗೆಸ್ ಮಾಡ್ಬೋದಲ್ವಾ ಪ್ರೋಸೆಸ್ ಏನನ್ನೋದನ್ನು. ರೀಅಬ್ಸಾರ್ಪ್ಷನ್ ಅಂದರೆ ಏನು? ಯಾವ್ಯಾವುದು ಫಿಲ್ಟರ್ ಆಗಿದೆಯೋ ಅದರಲ್ಲಿ ಇರುವಂಥ ಯಾವುದೋ ಒಂದಷ್ಟು ಮಾಲಿಕ್ಯೂಲ್ ಮತ್ತೆ ವಾಪಸ್ ಹೋಗೋದು. ಈಗ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಇಷ್ಟೇ. ಯಾವ ಮಾಲಿಕ್ಯೂಲ್ ಹೋಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಹೇಗೆ ಹೋಗುತ್ತೆ, ಅರ್ಥ ಆಗ್ತಿದೆಯಾ? ಐ ರಿಪೀಟ್, ರೀಅಬ್ಸಾರ್ಪ್ಷನ್ ಅಂದರೆ ಏನು ಅರ್ಥ ಮಾಡ್ಕೊಳ್ಬೋದು. ರೀಅಬ್ಸಾರ್ಬ್ ಆಗೋದು ಅಂದರೆ ಮತ್ತೆ ಅಬ್ಸಾರ್ಬ್ ಆಗ್ತಾ ಇದೆ. ಎಲ್ಲಿಂದ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು. ಫ್ರಮ್ ವೇರ್, ವಿಚ್ ಟೈಪ್ ಆಫ್ ಕಾಂಪೊನೆಂಟ್ಸ್ ಆರ್ ರೀಅಬ್ಸಾರ್ಬ್ಡ್, ವಾಟ್ ಈಸ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದಟ್ ಪ್ರೋಸೆಸ್. 3 ಅರ್ಥ ಆಗ್ಬೇಕು ಅಷ್ಟೇನೆ. ಸಿ, ಗ್ಲೊಮೆರುಲಸ್ ಇಂದ ಫಿಲ್ಟರ್ ಆಗಿ ಬೌಮನ್ಸ್ ಕ್ಯಾಪ್ಸ್ಯೂಲ್ ಅಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳಿದೆ. ಯೆಲ್ಲೋ ಕಲರ್ ಇರೋದು ಬೌಮನ್ಸ್ ಕ್ಯಾಪ್ಸ್ಯೂಲ್, ಅಥವಾ ಪಿಂಕ್ ಕಲರ್ ಅಲ್ಲಿ ಮೆನ್ಷನ್ ಮಾಡಿರೋದು ಗ್ಲೊಮೆರುಲಸ್. ಅರ್ಥ ಆಗುತ್ತೆ ನಿಮಗೆ. ಈ ಫಿಲ್ಟರ್ ಆಗಿರುವಂಥ ಬ್ಲಡ್ ಅಲ್ಲಿ, ಕಾಂಪೊನೆಂಟ್ಸ್ ಅಲ್ಲಿ ಯೂಸ್ಫುಲ್ ಆಸ್ ವೆಲ್ ಆಸ್ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತೆ. ಯಾವ್ಯಾವ್ದು ಇಲ್ಲ ಅನ್ನೋದನ್ನ ಹೇಳಿದ್ದೀನಿ, ಎಕ್ಸೆಪ್ಟ್ ಪ್ರೋಟೀನ್ ಆ್ಯಂಡ್ ಬ್ಲಡ್ ಸೆಲ್ಸ್. ಹಾಗಾದ್ರೆ ಅಷ್ಟು ಬಾಡಿಯಿಂದ ಹೋಗ್ಬಿಟ್ರೆ ವೇಸ್ಟ್ ಆಗಿ what occurs to our body? What happens to our body? Because ಅಲ್ಲಿ ಲಾರ್ಜ್ ಅಮೌಂಟ್ ವಾಟರ್ ಇದೆ, ಗ್ಲುಕೋಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ಎಲೆಕ್ಟ್ರೋಲೈಟ್ಸ್ ಇದೆ, ಇವೆಲ್ಲವೂ ಕೂಡ ವಿ ನೀಡ್. ಸೊ ಫಿಲ್ಟ್ರೇಷನ್ ಆಗೋಯ್ತು. ಫಿಲ್ಟರ್ ಆದಮೇಲೆ ಆ ಫಿಲ್ಟ್ರೇಟಲ್ಲಿ ಫಿಲ್ಟರ್ ಆಗಿ ಉಳ್ಕೊಂಡಿದೆಯಲ್ಲ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ, ಅದರಲ್ಲಿ ಇರೋ ಅಂಥ ಒಂದಷ್ಟು ಯೂಸ್ಫುಲ್ ಸಬ್ಸ್ಟಾನ್ಸಸ್. ಯಾರಿಗೆ ಯೂಸ್ಫುಲ್ ಟು ಅಸ್, ನಮ್ಮ ಬಾಡಿಗೆ ಯೂಸ್ಫುಲ್ ಆಗಿರುವಂಥ ಆ ಸಬ್ಸ್ಟೆನ್ಸ್ಗಳು ವಾಪಸ್ ಹೋಗಬೇಕು. ಈಗ ಅರ್ಥ ಆಯ್ತಾ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ನನ್ನ ಫಸ್ಟ್ ಕ್ವೆಶನ್ ಆಗಿತ್ತು. ಫ್ರಮ್ ವೇರ್ ಟು ವೇರ್ ದಿಸ್ ಪ್ರೋಸೆಸ್ ಅಕ್ಕರ್. ಫಿಲ್ಟ್ರೇಟಲ್ಲಿ ಇರುವಂಥ ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಫಿಲ್ಟರ್ ಆಗಿ ಉಳಿದಿರೋಂಥ ಫಿಲ್ಟ್ರೇಟಲ್ಲಿ ಇರೋ ಯೂಸ್ಫುಲ್ ಸಬ್ಸ್ಟಾನ್ಸಸ್ ಎಲ್ಲಿಗೆ ಹೋಗಬೇಕು? ನಮ್ಮ ಬ್ಲಡ್ಡಿಗೆ ಹೋಗಬೇಕು. ಸೊ ಇಟ್ ಇನ್ವಾಲ್ವ್ಸ್, reabsorption of selective reabsorption of useful components present in the filtrate inside the Bowman's capsule into the blood. ಓಕೆ, ಒಂದು ಅರ್ಥ ಆಯಿತು. ಏನೇನಿರುತ್ತೆ, ವಿಚ್ ಟೈಪ್ ಆಫ್ ಯೂಸ್ಫುಲ್ ಸಬ್ಸ್ಟಾನ್ಸಸ್ ಆರ್ ಪ್ರೆಸೆಂಟ್ ಅಂತ ಕೇಳಿದರೆ ಐ ಆನ್ಸರ್ಡ್. ಅದರಲ್ಲಿ ಗ್ಲುಕೋಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ವಾಟರ್ ಇದೆ, ಎಲೆಕ್ಟ್ರೋಲೈಟ್ಸ್ ಇದೆ, ಲೈಕ್ ದಟ್ ಲಾಟ್ ಆಫ್ ಎಸೆನ್ಷಿಯಲ್ ಸಬ್ಸ್ಟಾನ್ಸಸ್ ಪ್ರೆಸೆಂಟ್ ಇನ್ ದಟ್ ಮೆಟೀರಿಯಲ್. ಲಾಸ್ಟ್ ಕ್ವಶನ್ ಅರ್ಥ ಆಗ್ಬೇಕು ನಮಗೆ. ಹೌ ದೇ ಆರ್ ರೀಅಬ್ಸಾರ್ಬ್ಡ್. ಇಲ್ಲಿಂದ ಇದು ನಮ್ಮ ಬ್ಲಡ್ ಕೆಪಿಲರಿ. ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಅನ್ನು ರಿಕಾಲ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಅದನ್ನು ಒಮ್ಮೆ ನಾನು ಆ ಸ್ಲೈಡ್ಗಳನ್ನು ತೋರಿಸಿಕೊಡ್ತೀನಿ. ಸಿ, ಗ್ಲೊಮೆರುಲಸ್ ಬೌಮನ್ಸ್ ಕ್ಯಾಪ್ಸ್ಯೂಲಲ್ಲಿ ಆಯಿತು. ನೆನಪಿದೆಯಾ ಈ ಕಲರ್ಡ್ ಸ್ಟ್ರಕ್ಚರ್ಗಳನ್ನು? ಯಾವ ಎಫರೆಂಟ್ ಆರ್ಟೀರಿಯೋಲ್, ಹೊರಗಡೆ ಹೋಗ್ತಾ ಇರೋಂಥ ಆರ್ಟೀರಿಯೋಲ್ ನೆಫ್ರಾನಿನ ಸುತ್ತ ಕಾಯಿಲ್ ಆಗಿರುತ್ತೆ ಅಂತ ಹೇಳಿದ್ದೆ. ದೇ ಆರ್ ನೇಮ್ಡ್ ಆಸ್ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ. ಲಾಸ್ಟ್ ಸೆಷನ್ನಿನ ಲಾಸ್ಟ್ ಕಾನ್ಸೆಪ್ಟ್ ಅದು. ಆ್ಯಂಡ್ ಹೆನ್ಲೇಸ್ ಲೂಪ್ ರೀಜನಲ್ಲಿ ಯು ಶೇಪಲ್ಲಿದೆ, ವ್ಯಾಸಾರೆಕ್ಟ ಅನ್ನೋದನ್ನು ಹೇಳಿದ್ದೆ. ಏನು ಸಮ್ಮರಿ ಅರ್ಥ ಮಾಡ್ಕೊಳ್ಳಿ, ನಮ್ಮ ನೆಫ್ರಾನಿನ ಸುತ್ತ ಬ್ಲಡ್ ಕೆಪಿಲರಿ ಕಾಯಿಲ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಬ್ಲಡ್ ಕೆಪಿಲರಿಗೆ ಈ ನೆಫ್ರಾನಲ್ಲಿ ಏನು ಸ್ಟೋರ್ ಆಗಿದೆಯೋ ಯೂರಿನ್ನು ಅಥವಾ ಫಿಲ್ಟ್ರೇಟ್, ಅದರಲ್ಲಿರುವಂಥ ಯೂಸ್ಫುಲ್ ಸಬ್ಸ್ಟಾನ್ಸಸ್ ರಿಟರ್ನ್ ಬ್ಯಾಕ್ ಟು ದೋಸ್ ಕೆಪಿಲರೀಸ್. ಪೆರಿಟ್ಯೂಬ್ಯುಲಾರ್ ಕೆಪಿಲರಿಗೆ ಎಲ್ಲ ಯೂಸ್ಫುಲ್ ಸಬ್ಸ್ಟಾನ್ಸ್ಗಳು ಟ್ರಾನ್ಸ್ಫರ್ ಆಗೋದನ್ನೇ ರೀಅಬ್ಸಾರ್ಪ್ಷನ್ ಅಂತ ಕರಿತಾ ಇರೋದು. ಸೊ ಓಕೆ, ಎಸ್, ಕಮಿಂಗ್ ಟು ದಿಸ್ ಪಾಯಿಂಟ್, ಇದು ಪೆರಿಟ್ಯೂಬ್ಯುಲಾರ್ ಕೆಪಿಲರಿ ಅರ್ಥ ಆಗುತ್ತಲ್ಲ. ಇದು ಬೌಮನ್ಸ್ ಕ್ಯಾಪ್ಸ್ಯೂಲ್, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್, ಲೈಕ್ ದಟ್. ಮೇನ್ಲಿ ಪಿ ಸಿ ಟಿ ರೀಜನ್ನಲ್ಲಿ ಈ ಪ್ರೋಸೆಸ್ ಆಗುತ್ತೆ, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ರೀಜನಲ್ಲಿ. ಫಿಲ್ಟ್ರೇಟಲ್ಲಿರುವಂಥ ಎಲ್ಲ ಎಸೆನ್ಷಿಯಲ್ ಸಬ್ಸ್ಟಾನ್ಸಸ್ ಲೈಕ್ ದೀಸ್ ಆರ್ ರೀಅಬ್ಸಾರ್ಬ್ಡ್ ಇನ್ ಟು ದಿ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ. ಹೌ ಇಟ್ ಅಕ್ಕರ್ಸ್? ಇಟ್ ಅಕ್ಕರ್ಸ್ ಬೈ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೆಥಡ್ಸ್. ಸೊ ಏನು ಹಾಗಂದರೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೆಥಡ್ಸ್ ಅಂದರೆ, ಪ್ಯಾಸಿವ್ ಅಂದರೆ ವಿಥೌಟ್ ಎನರ್ಜಿ,
ಸುಮ್ಮನೆ ಕೂತಿರೋದಪ್ಪ, ಅದಕ್ಕೆ ಎನರ್ಜಿ ಬೇಕಾ? ನೋ ನೀಡ್ ಆಫ್ ಎನರ್ಜಿ. ಲಾಟ್ ಆಫ್ ಎನರ್ಜಿ ಇಸ್ ನಾಟ್ ಯೂಸ್ಡ್. ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ ಯಾವಾಗ ಬೇಕು? ನಾವು ವರ್ಕನ್ನು ಮಾಡಬೇಕಾದ್ರೆ ವಿ ನೀಡ್ ಎನರ್ಜಿ. ಸೊ ಆಕ್ಟಿವ್ ಅನ್ನುವಂಥ ವರ್ಡ್ ಬಂದರೆ ಇಟ್ ಯೂಸಸ್ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್, ಆಸ್ ಎನರ್ಜಿ ಸೋರ್ಸ್. ಎನರ್ಜಿ ಕರೆನ್ಸಿ ಅನ್ನೋದು ಗೊತ್ತಿರಲಿ ನಿಮಗೆ. ಪ್ಯಾಸಿವ್ಲಿ ಅಂದರೆ ವಿಥೌಟ್ ಎನರ್ಜಿ ಅಂತ ಅರ್ಥ. ಸೊ ಆಕ್ಟಿವ್ ಪ್ರೋಸೆಸ್ ಇಂದ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡಿರ್ಬೋದು, ಆರ್ ವಿಥೌಟ್ ಎನರ್ಜಿ ಮೂಮೆಂಟ್ ಆಫ್ ಮಾಲಿಕ್ಯೂಲ್ ಅಕ್ಕರ್ಸ್. ಸೊ ಇದು ರೀಅಬ್ಸಾರ್ಪ್ಷನಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಐ ರಿಪೀಟ್, ರೀಅಬ್ಸಾರ್ಪ್ಷನ್ ಈಸ್ ದ ಪ್ರೋಸೆಸ್ ವೇರ್ ದ ಮೆಟೀರಿಯಲ್ಸ್ filtered, stored inside the Bowman's capsule contain both essential, non-essential substances. The useful components like glucose, amino acids, electrolytes, etc., water, etc., are reabsorbed back into the peritubular capillary, and that is by either using energy or without energy, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೆಥಡ್ಸ್. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಎಲೆಕ್ಟ್ರೋಲೈಟ್ಸ್ ಅಥವಾ ಗ್ಲುಕೋಸ್, ಅಮೈನೋ ಆ್ಯಸಿಡ್ಸ್ ಈ ಥರದ ನ್ಯೂಟ್ರಿಯೆಂಟ್ಸ್ ಯೂಸಿಂಗ್ ಎನರ್ಜಿ ಮೂವ್ ಆಗುತ್ತೆ. ಅದೇ ವಾಟರ್ ಇದೆ ಅಲ್ಲ, ಅದು ಸಿಂಪ್ಲಿ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಆಸ್ಮಾಸಿಸ್ ಪ್ರೋಸೆಸ್ಸಿಂದ ವಾಟರ್ ಮೂವ್ ಆಗುತ್ತೆ. ದಟ್ ಈಸ್ ಪ್ಯಾಸಿವ್ಲಿ. ನೆನಪಿದೆ ಅಲ್ವಾ, ಆಸ್ಮಾಸಿಸ್ ಅಂತ ಪ್ರೋಸೆಸ್, ಮೂಮೆಂಟ್ ಆಫ್ ವಾಟರ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ವಿಥೌಟ್ ಯೂಸಿಂಗ್ ಎನರ್ಜಿ. ಸೊ ಈ ಪ್ಯಾಸಿವ್ ಮೆಥಡಿಂದ ವಾಟರ್, ಆಕ್ಟಿವ್ ಮೆಥಡ್ಸಿಂದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಎಲೆಕ್ಟ್ರೋಲೈಟ್ಸ್ ಟ್ರಾನ್ಸ್ಫರ್ ಆಗೋದು ರೀಅಬ್ಸಾರ್ಪ್ಷನ್. ಓಕೆ, ಹಾಗಾದರೆ ಫಿಲ್ಟ್ರೇಟಲ್ಲಿರುವಂಥ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ಗಳೆಲ್ಲವೂ ಕೂಡ ವಾಪಸ್ ಬ್ಲಡ್ಡಿಗೆ ಹೋಯಿತು. ಈಗ ಅಲ್ಲಿರೋದೇನು? ಇಟ್ ಈಸ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ ಈಸ್ ಓನ್ಲಿ ವೇಸ್ಟ್. ಈ ಪ್ರೋಸೆಸ್ ಆದಮೇಲೆ ಲಾಸ್ಟ್ ಪ್ರೋಸೆಸ್ ಇಸ್ ಸೆಕ್ರಿಷನ್. ಹೆಸರು ಹೇಳ್ತಾ ಇದೆ, ಏನೋ ಸೆಕ್ರೀಟ್ ಆಗುತ್ತೆ. ನಿಮ್ಗೆ ಅರ್ಥ ಆಗಬೇಕಾಗಿರೋದು ಏನೀಗ, ಏನು ಸೆಕ್ರಿಷನ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ ಸೆಕ್ರಿಷನ್ ಆಗುತ್ತೆ, ವೈ ದೇ ಆರ್ ಸೆಕ್ರೀಟೆಡ್. 3 ಕ್ವೆಶನ್. ಏನು ಸೆಕ್ರಿಷನ್ ಆಗುತ್ತೆ, ಎಲ್ಲಿಂದ ಸೆಕ್ರಿಷನ್ ಆಗುತ್ತೆ ಅನ್ನೋದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ. ಬ್ಲಡ್ಡಲ್ಲಿ ಏನಾದರೂ ಉಳ್ಕೊಂಡಿದ್ರೆ H+, K+, ಅಮೋನಿಯಾ ಲೈಕ್ ದಿಸ್ ಅಯಾನ್ಸ್ ಏನಾದರೂ ಉಳ್ಕೊಂಡಿದ್ರೆ ಆ ಎಲ್ಲ ಅಯಾನ್ಗಳು K+, H+, ಅಮೋನಿಯಾ ಸೆಕ್ರೇಟ್ ಆಗುತ್ತೆ ಬ್ಲಡ್ಡಿಂದ ಫಿಲ್ಟ್ರೇಟ್ಗೆ. ಅರ್ಥ ಆಯ್ತಾ? ಬ್ಲಡ್ಡಿಂದ ಫಿಲ್ಟ್ರೇಟ್ಗೆ ಸೆಕ್ರೇಟ್ ಆಗುವಂಥದ್ದು ಸೆಕ್ರೇಷನ್ ಪ್ರೋಸೆಸ್ಸಲ್ಲಿ. ಏನೇನು ಸೆಕ್ರೇಷನ್ ಆಗುತ್ತಪ್ಪ ಅಂದರೆ K+, H+, ಅಮೋನಿಯಾ ಥರದ ಅಯಾನ್ಗಳು. ನಾವು ಕ್ವಶನ್ ವೈ ದೇ ಆರ್ ಸೆಕ್ರೀಟೆಡ್. ಬ್ಲಡ್ಡಿನ pH ಕೇಳಿದ್ದೀರಲ್ಲ, pH ನಿಯರ್ಲಿ ಆಲ್ಕಲೈನ್ 7.5 7.35 ರೇಂಜಲ್ಲಿದೆ. ಬ್ಲಡ್ಡಿನ pH ಮೇಂಟೈನ್ ಆಗಬೇಕು ಅಂದರೆ ಆಗ ದಿಸ್ ಪ್ರೋಸೆಸ್ ಇಸ್ ರಿಕ್ವೈರ್ಡ್. ಏನು ಎಕ್ಸ್ಟ್ರಾ ಅಯಾನ್ಸ್ ಇದ್ದರೆ, ತುಂಬಾ ಆಲ್ಕಲೈನ್ ಕಂಡೀಷನ್ ಇದ್ದಾಗ ದೇ ಹ್ಯಾವ್ ಟು ಮೇಂಟೈನ್ ನಾರ್ಮಲ್ pH ಆಫ್ ದಿ ಬ್ಲಡ್. ಹೆನ್ಸ್ ಆ ಬ್ಲಡ್ಡಲ್ಲಿರುವಂಥ ಎಲ್ಲ ಅಯಾನ್ಸು pH ರೆಗ್ಯುಲೇಟ್ ಆಗೋವರೆಗೆ ಬ್ಲಡ್ಡಿಂದ ಅಂದರೆ ಈ ಪೆರಿಟ್ಯೂಬ್ಯುಲಾರ್ ಕೆಪಿಲರಿಯಿಂದ ವಾಪಸ್ ಫಿಲ್ಟ್ರೇಟ್ಗೆ ಮೂವ್ ಆಗುತ್ತೆ ಸೆಕ್ರಿಷನ್. ನೋಡಿ, ಕರೆಕ್ಟಾಗಿ ಆರೋ ಮಾರ್ಕನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 1 ಅಂತ ನಂಬರ್ ಹಾಕಿದೆ. ಗ್ಲೊಮೆರುಲಸ್ ಇಂದ ಬೌಮನ್ಸ್ ಕ್ಯಾಪ್ಸ್ಯೂಲ್ಗೆ ಅಲ್ಟ್ರಾ ಫಿಲ್ಟ್ರೇಷನ್ ಆಫ್ ಆಲ್ ದ ಕಾಂಪೋನೆಂಟ್ಸ್ ಆಫ್ ಬ್ಲಡ್ ಎಕ್ಸೆಪ್ಟ್ ಪ್ರೋಟೀನ್ ವಿತ್ ದ ಹೆಲ್ಪ್ ಆಫ್ ಫಿಲ್ಟ್ರೇಷನ್ ಸ್ಲಿಟ್. ಇಲ್ಲಿ ಸೆಕೆಂಡ್ ಅಂತ ಮಾರ್ಕ್ ಆಗಿದೆ. ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇಂದ ಪೆರಿಟ್ಯೂಬ್ಯುಲಾರ್ ಕೆಪಿಲರಿಗೆ ಯಾವ ಪ್ರೋಸೆಸ್ ಅದು? ರೀಅಬ್ಸಾರ್ಪ್ಷನ್. ಫಿಲ್ಟ್ರೇಟ್ ಅಲ್ಲಿ ಇರುವಂಥ ಎಸೆನ್ಷಿಯಲ್ ಸಬ್ಸ್ಟಾನ್ಸಸ್ ಮೂವ್ಡ್ ಇನ್ ಟು ದಿ ಪೆರಿಟ್ಯೂಬ್ಯುಲಾರ್ ಕೆಪಿಲರಿ, ಅದು ರೀಅಬ್ಸಾರ್ಪ್ಷನ್ ಬೈ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಮೆಥಡ್ಸ್. ಇದು ಥರ್ಡ್ ಅಂತ ನೇಮ್ ಆಗಿದೆ. ಪೆರಿಟ್ಯೂಬ್ಯುಲಾರ್ ಕೆಪಿಲರಿಯಿಂದ ಅಂದರೆ ಬ್ಲಡ್ ಕೆಪಿಲರಿಯಿಂದ ಮತ್ತೆ ನೆಫ್ರಾನಿಗೆ PCT DCT ರೀಜನ್ನಿಗೆ ತೋರಿಸಿದ್ದಾರೆ. ಏನದರ ಅರ್ಥ? ಬ್ಲಡ್ಡಲ್ಲಿರುವಂಥ ಅಯಾನ್ಸ್ ಲೈಕ್ K+, H+, ಅಮೋನಿಯಾ ರಿಟರ್ನ್ ಬ್ಯಾಕ್ ಇನ್ ಟು ದಿ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಸೊ ದಟ್ ಈಸ್ ಸೆಕ್ರಿಷನ್ ಅಂತ ಕರೆಯೋದು. ಪರ್ಪಸ್ ಆಫ್ ಸೆಕ್ರಿಷನ್ ಏನು ಹಾಗಾದರೆ? ವೈ ದೇ ಆರ್ ಸೆಕ್ರೀಟೆಡ್ ಅಂತ ಕೇಳಿದರೆ ಟು ಮೇಂಟೈನ್, ಟು ರೆಗ್ಯುಲೇಟ್ ದ pH ಆಫ್ ಬ್ಲಡ್. ಸೊ ಇದು 3 ಪ್ರೋಸೆಸ್. ಅರ್ಥ ಆಗಿದೆಯಾ? ಸೊ ಟೋಟಲ್ ಸಮ್ಮರಿ ಇಷ್ಟೇ. ಬ್ಲಡ್ಡಿನ ಎಲ್ಲ ಕಾಂಪೊನೆಂಟ್ಸ್ ಫಿಲ್ಟರ್ ಆಗೋದು ಎಕ್ಸೆಪ್ಟ್ ಪ್ರೋಟೀನ್ ಆ್ಯಂಡ್ ಬ್ಲಡ್ ಸೆಲ್.
ಫಿಲ್ಟ್ರೇಟಲ್ಲಿರುವಂಥ ಯೂಸ್ಫುಲ್ ಸಬ್ಸ್ಟಾನ್ಸಸ್ ರಿಟರ್ನ್ ಬ್ಯಾಕ್ ಟು ದಿ ಬ್ಲಡ್, reabsorption, to maintain pH of the blood, secretion of K plus H plus ammonia from blood into the distal convoluted tubule, secretion. These are the 3 steps involved in the formation of urine. Okay, suppose ಇದು function of the nephron. Suppose ಈ function ಅನ್ನು ಮಾಡಲಿಕ್ಕೆ nephron fail ಆದರೆ, suppose this process is not possible due to injured nephron or injured kidney, ಏನಾಗತ್ತೆ ಅವಾಗ? ದಟ್ ಲೀಡ್ಸ್ ಟು ಡಿಸಾರ್ಡರ್ಸ್. ಸೊ ಆ ಡಿಸಾರ್ಡರ್ಸ್ ಯಾವ್ಯಾವುದು ಅನ್ನೋದನ್ನ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಎಕ್ಸ್ಕ್ರೀಷನ್ ಅಂದ್ರೆ ರಿಮೂವಲ್ ಆಫ್ ನೈಟ್ರೋಜನ್ ವೇಸ್ಟ್. ಹಾಗಾದ್ರೆ ನೆಫ್ರಾನ್ ಒಂದೇ, ಕಿಡ್ನಿ ಒಂದೇ ಹೆಲ್ಪ್ ಮಾಡುತ್ತಾ? ನೋ. ಅಲಾಂಗ್ ವಿತ್ ಕಿಡ್ನಿ ಆರ್ ನೆಫ್ರಾನ್, ಸಮ್ ಅದರ್ ಆರ್ಗನ್ಸ್ ರೆಸ್ಪಾನ್ಸಿಬಲ್ ಫಾರ್ ಎಲಿಮಿನೇಷನ್ ಆಫ್ ಸಮ್ ವೇಸ್ಟ್ ಫಾರ್ಮ್ಡ್ ಇನ್ಸೈಡ್ ಅವರ್ ಬಾಡಿ ಡ್ಯೂ ಟು ಮೆಟಬಾಲಿಸಮ್. ಸೊ ಅದು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಒಂದು ಲಂಗ್ಸ್, ನಿಮಗೆ ಗೊತ್ತಿದೆ, ಬ್ರೀತಿಂಗ್ ಚಾಪ್ಟರ್ನ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಶೇರ್ ಮಾಡ್ಕೊಂಡಿದ್ವಿ. ಲಂಗ್ಸ್ ಮೇಜರ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಾಡಿಯಿಂದ ಎಲಿಮಿನೇಷನ್ ಮಾಡುತ್ತೆ. ಸೊ ಹೊರಗಡೆ ಹೋಗ್ತಾ ಇರೋದು ವೇಸ್ಟ್, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್ ಡ್ಯೂ ಟು ಮೆಟಬಾಲಿಸಮ್, ಅಲ್ಲಿಗೆ ಅದು ಕೂಡ ಎಕ್ಸ್ಕ್ರೀಷನ್ ಆಯ್ತಲ್ವಾ. ಸೊ ಎಕ್ಸ್ಕ್ರೀಷನ್ ಅಲ್ಲಿ along with nephron, lungs responsible for eliminating the carbon dioxide by breathing process. Second one is liver. liver major gland, ಅದು ನಿಮಗೆ ಗೊತ್ತಿದೆ. ಈ ಲಿವರ್ ಇರೋದು ಒಂದೇ, ಅದರಲ್ಲಿ ಲೋಬ್ಗಳು ಮೆನಿ ಇರುತ್ತೆ. ಆ ಲಿವರ್ ನಾನ್ ಫಂಕ್ಷನಲ್ ಆದರೆ ಪರ್ಸನ್ ಸರ್ವೈವ್ ಆಗೋದು ಕಷ್ಟ. ಯಾಕೆ? ಬಿಕಾಸ್ ನಾವು ಟ್ಯಾಬ್ಲೆಟ್ಸ್ ತಗೊಳ್ತೀವಲ್ಲ ಯಾವ್ಯಾವುದೋ ಕಂಡೀಷನ್ಸ್ಗಳಿಗೆ, ಆ ಟ್ಯಾಬ್ಲೆಟ್ಸಲ್ಲಿ ಇರುವಂಥ ಸಬ್ಸ್ಟೆನ್ಸ್ಗಳನ್ನು ಬ್ರೇಕ್ ಡೌನ್ ಮಾಡಿ, ಕಾಂಪ್ಲೆಕ್ಸನ್ನು ಸಿಂಪ್ಲಿಫೈ ಮಾಡಿ, ಆ ವೇಸ್ಟ್ ಕೆಮಿಕಲ್ಗಳನ್ನು ಬಾಡಿಯಿಂದ ಹೊರಗಡೆ ಹಾಕೋದು ಲಿವರ್ನ ಕೆಲಸ. ಹೇಗೆ ಹೇಳ್ತೀವಿ ಅಂದರೆ, ಈ ಪ್ಯಾರಾಸಿಟಮಲ್ಸನ್ನು ನೋಡಿದರೆ ಹಿಂದ್ಗಡೆ ಒಂದು ವಾರ್ನಿಂಗ್ ಇರುತ್ತೆ, ಸ್ಕೆಡ್ಯೂಲ್ಡ್ ವಾರ್ನಿಂಗ್. ಅಬ್ಸರ್ವ್ ಮಾಡಿ, ಸಿವಿಯರ್ ಅಥವಾ ಎಕ್ಸಸಿವ್ ಡೋಸ್ ಮೇ ಇಂಜೂರಿಯಸ್ ಟು ಲಿವರ್ ಸೊ ಆ್ಯಂಡ್ ಕಿಡ್ನಿ. ಸೊ ಆದ್ದರಿಂದ ಲಿವರ್ನ ಕೆಲಸ ಡ್ರಗ್ಸಲ್ಲಿರುವಂಥ, ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸ್ ಅಥವಾ ಕೆಮಿಕಲ್ಗಳನ್ನು ಸಿಂಪ್ಲಿಫೈ ಮಾಡಿ ಅದನ್ನು ಬಾಡಿಯಿಂದ ಹೊರಗಡೆ ಹಾಕೋದು. ದ ಸೇಮ್ ವೇ ಮೇನ್ ಕೆಲಸ ಏನಪ್ಪ ಲಿವರ್ದು ಅಂದರೆ, ಬಿಲಿರುಬಿನ್, ಬಿಲಿವರ್ಡಿನ್ ವೇಸ್ಟ್ಗಳನ್ನು ಡೈಜೆಷನ್ ಥ್ರೂ ಹೊರಗಡೆ ಹಾಕೋದು. ಏನು ಹಿಂಗಂದರೆ, ಸೊ ನಿಮಗೆ ಗೊತ್ತಿದೆ, RBC ಕಂಟೈನ್ ಎ ಪಿಗ್ಮೆಂಟ್ ಕಾಲ್ಡ್ ಹೀಮೋಗ್ಲೋಬಿನ್. HB ಅಂದರೆ ಹೀಮೋಗ್ಲೋಬಿನ್. ಹೀಮೋಗ್ಲೋಬಿನ್ ಈಸ್ ದ ಕಾಂಬಿನೇಷನ್ ಆಫ್, ಒನ್ ಈಸ್ ಹೀಮ್, another one is globin. So ಅದರಲ್ಲಿ globin is a protein, heme combination of iron and non-iron. ಅರ್ಥ ಆಗ್ತಿದೆಯಾ? ಹೀಮ್ ಅಂದರೆ ಐರನ್ ಆ್ಯಂಡ್ ನಾನ್ ಐರನ್ ಗ್ರೂಪ್ಸ್ ಇದೆ, ಗ್ಲೋಬಿನ್ ಅಂದರೆ ಪ್ರೋಟೀನ್. ಸೊ ಇವೆರಡು ಒಂದಕ್ಕೊಂದು ಸೇರಿದಾಗ ದಟ್ ವಿಲ್ ಬಿಕಮ್ ಹೀಮೋಗ್ಲೋಬಿನ್, ಎ ಪ್ರೋಟೀನ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಸೊ ಇದರಲ್ಲಿ ಈ ಹೀಮೋಗ್ಲೋಬಿನ್ ಇರೋದಿಲ್ಲಿ ನಮ್ಮ RBC ಮೇಲೆ. ನಿಮಗೆ ಗೊತ್ತಿದೆ ಅಲ್ವಾ, RBCಯ ಲೈಫ್ ಸ್ಪ್ಯಾನ್ ಎಷ್ಟು? ಒಂದು RBCಯ ಲೈಫ್ ಸ್ಪ್ಯಾನ್ 120 ಡೇಸ್. 120 ಡೇಸ್ಗೆ RBC ಡೆತ್ ಆಯಿತು. ಡೆಡ್ RBC ಬಾಡಿಯಿಂದ ಹೊರಗೆ ಹೋಗಬೇಕಲ್ಲ, ಥ್ರೂ ಕಿಡ್ನಿ ಹೋಗೋದಿಲ್ಲ. ಯಾಕೆ? ಬ್ಲಡ್ ಸೆಲ್ ಫಿಲ್ಟರ್ ಆಗಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಅವಾಗ ಏನಾಗುತ್ತೆ, RBCಯನ್ನು ಸ್ಪ್ಲೀನ್, ನೆನಪಿದೆಯಾ ಹೇಳಿರೋದು? ಸ್ಪ್ಲೀನ್ ಇಸ್ ದ ಗ್ರೇವಿ ಯಾರ್ಡ್ ಆಫ್ RBC, ಸ್ಟೋರ್ ಹೌಸ್ ಆಫ್ RBC ಅನ್ನೋದನ್ನ ಪ್ರೀವಿಯಸ್ ಸೆಷನ್ಗಳಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾವು ಸರ್ಕ್ಯುಲೇಷನ್ ಚಾಪ್ಟರ್ ಹೇಳಬೇಕಾದ್ರೆ. ಸೊ ಸ್ಪ್ಲೀನ್ ಅದನ್ನು ರಿಸೀವ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ರಿಸೀವ್ ಮಾಡಿ ಪ್ರೋಸೆಸ್ ಮಾಡುತ್ತೆ. ಯಾವ ಥರ? ಈ RBCಯ ಮೇಲ್ಗಡೆ ಇರುವಂಥ ಹೀಮೋಗ್ಲೋಬಿನ್ ಅದನ್ನು ರಿಮೂವ್ ಮಾಡಿ, ಆ ಹೀಮೋಗ್ಲೋಬಿನಲ್ಲಿರುವಂಥ ಗ್ಲೋಬಿನ್ ಹೀಮನ್ನು ಸೆಪರೇಟ್ ಮಾಡುತ್ತೆ. ಸ್ಪ್ಲೀನ್ ನೆನ್ಪಿಟ್ಕೊಳ್ಳಿ. ಆ ಗ್ಲೋಬಿನ್ ವಾಪಸ್ ಬ್ಲಡ್ಡಿಗೆ ಸೇರಿಕೊಳ್ಳುತ್ತೆ, ಬಿಕಾಸ್ ಇಟ್ ಈಸ್ ಪ್ರೋಟೀನ್, ವಿ ನೀಡ್ ದಟ್ ಪ್ರೋಟೀನ್. ಹೀಮ್ ಕಂಟೈನ್ ಐರನ್, ನಾನ್ ಐರನ್ ಅಂತ ಹೇಳಿದೆ. ಐರನ್ ನಮ್ಮ ಬಾಡಿಗೆ ಬೇಕು, ದಟ್ ರಿಟರ್ನ್ಸ್ ಟು ಬ್ಲಡ್. ನಾನ್ ಐರನ್ ಪಾರ್ಟ್ ಇದೆಯಲ್ಲ RBCಯಲ್ಲಿ, ಡೆಡ್ RBCಯಲ್ಲಿ ಇರುವಂಥ ಹೀಮೋಗ್ಲೋಬಿನ್ನಲ್ಲಿ ಹೀಮ್ ಗ್ಲೋಬಿನ್ ಅಂತ 2 ಪಾರ್ಟ್ ಇದೆ. Globin is protein that is transferred back to the blood. Heme contain iron as well as non-iron.
ಐರನ್ ಪಾರ್ಟ್ ರಿಟರ್ನ್ಸ್ ಟು ದಿ ಬ್ಲಡ್, ನಾನ್ ಐರನ್ ಪಾರ್ಟ್ ಆಫ್ ಹೀಮ್ ಇದೆಯಲ್ಲ, ನಾನ್ ಐರನ್ ಪಾರ್ಟ್ ಆಫ್ ಹೀಮ್ ದಟ್ ಅಂಡರ್ಗೋ ಮ್ಯಾನಿ ಪ್ರೋಸೆಸ್ ಇನ್ ದಿ ಲಿವರ್, ಸ್ಪ್ಲೀನ್ ಇಷ್ಟು ಮಾಡಿ ಕೊಡ್ತು, ಮಾಡಿ ಕೊಟ್ಟ ಮೇಲೆ ಲಿವರ್ ಆ ನಾನ್ ಐರನ್ ಪಾರ್ಟನ್ನು ರಿಸೀವ್ ಮಾಡಿಕೊಂಡು ಬೇರೆ ಬೇರೆ ಮಾಲಿಕ್ಯೂಲ್ಗಳಾಗಿ ಕನ್ವರ್ಟ್ ಮಾಡ್ತಾ ಬರುತ್ತೆ. ಸೊ ಇನ್ ದ ಫಾರ್ಮ್ ಆಫ್ ಬಿಲಿರುಬಿನ್, ಬಿಲಿವರ್ಡಿನ್, ಇದು ಮೇಜರ್ ಪಿಗ್ಮೆಂಟ್. ಬಿಲಿರುಬಿನ್ ಬಿಲಿವರ್ಡಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವುದನ್ನು? ಹೀಮೋಗ್ಲೋಬಿನಲ್ಲಿರುವಂಥ ನಾನ್ ಐರನ್ ಪಾರ್ಟನ್ನು. ದಟ್ ನಾನ್ ಐರನ್ ಪಾರ್ಟ್ ಆಫ್ ಹೀಮೋಗ್ಲೋಬಿನ್ ಇನ್ ದ ಫಾರ್ಮ್ ಆಫ್ ಬಿಲಿರುಬಿನ್ ಬಿಲಿವರ್ಡಿನ್ ನಮ್ಮ ಫೀಕಲ್ ಮ್ಯಾಟರ್ ಥ್ರೂ ಪಾಸ್ ಆಗುತ್ತೆ. ಅದಕ್ಕೇನೆ ಫೀಕಲ್ ಮ್ಯಾಟರ್ಗೆ, ಡೈಜೆಸ್ಟಿವ್ ವೇಸ್ಟ್ಗೆ ಕಲರ್ ಇರೋದು. ಬಿಲಿರುಬಿನ್ ಬಿಲಿವರ್ಡಿನ್ ಪಿಗ್ಮೆಂಟ್ ಜಾಸ್ತಿ ಹೋಗೋದ್ರಿಂದ ಫೀಕಲ್ ಮ್ಯಾಟರ್ಗೆ ಒಂದು ಕಲರ್ ಇದೆ. ಸಪೋಸ್ ಲಿವರ್ ಏನಾದರೂ, ಈ ಪ್ರೋಸೆಸ್ ಮಾಡುವಂಥ ಲಿವರ್ ಏನಾದರೂ ಇಂಜುರಿ ಆದರೆ ಬಿಲಿರುಬಿನ್ ಬಿಲಿವರ್ಡಿನ್ ನಮ್ಮ ಡೈಜೆಸ್ಟಿವ್ ವೇಸ್ಟ್ ಥ್ರೂ ಹೋಗೋದೇ ಇಲ್ಲ, ಬ್ಲಡ್ಡಲ್ಲೇ ಉಳ್ಕೊಂಡ್ಬಿಡುತ್ತೆ. ಆವಾಗ ಇಡೀ ಬಾಡಿ ಯೆಲ್ಲೋ ಕಲರ್ ಆಗಿ ಕನ್ವರ್ಟ್ ಆಯಿತು. ಜಾಂಡೀಸ್ ಅಂತ ಕರಿತೀವಿ. ಲಿವರ್ ಇಂಜುರಿಯ ಒಂದು ಸಿಂಪ್ಟಮ್ ಏನು? ಜಾಂಡೀಸ್, ಯೆಲ್ಲೋಯಿಶ್ ಕಲರೇಷನ್ ಆಫ್ ದ ಸ್ಕಿನ್. ಯಾಕೆ ಯೆಲ್ಲೋ ಆಗುತ್ತೆ? ಬಿಕಾಸ್ ಆಫ್ ಇನ್ಕ್ರೀಸ್ಡ್ ಲೆವೆಲ್ ಆಫ್ ಬಿಲಿರುಬಿನ್ ಆ್ಯಂಡ್ ಬಿಲಿವರ್ಡಿನ್ ಪಿಗ್ಮೆಂಟ್. ಹೌ ಬಿಲಿರುಬಿನ್ ಬಿಲಿವರ್ಡಿನ್ ಆರ್ ಫಾರ್ಮ್ಡ್? ದೇ ಆರ್ ಫಾರ್ಮ್ಡ್ ಇನ್ ದ ಲಿವರ್ ಫ್ರಮ್ ನಾನ್ ಐರನ್ ಪಾರ್ಟ್ ಆಫ್ ದಿ ಹಿಮೋಗ್ಲೋಬಿನ್. ಅರ್ಥ ಆಗಿದೆಯಾ? ಸೊ ಈ ಥರ ಬಿಲಿರುಬಿನ್ ಬಿಲಿವರ್ಡಿನ್ ಕೆಲವೊಂದು ಡ್ರಗ್ಗಳನ್ನು, ಇವೆಲ್ಲವನ್ನು, ಕೊಲೆಸ್ಟರಾಲ್ ಇವೆಲ್ಲವನ್ನು ವೇಸ್ಟ್ ಇನ್ ದ ಫಾರ್ಮ್ ಆಫ್ ಅಥವಾ ಫೀಕಲ್ ಮ್ಯಾಟರ್ನ ಜೊತೆಗೆ ಹೊರಗಡೆ ಹಾಕಲಿಕ್ಕೆ ಲಿವರ್ ಹೆಲ್ಪ್ ಮಾಡುತ್ತೆ. ಸೊ ಲಿವರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಕ್ರೀಷನ್. ಸ್ವೆಟ್ ಗೊತ್ತಿದೆ, ಸ್ವೆಟ್ಟಿಂಗ್ ಆಗೋದು ಒಂದು ಅಡ್ವಾಂಟೇಜ್ ನಮಗೆ ಟು ಮೇಂಟೈನ್ ದ ಟೆಂಪರೇಚರ್. ಬಾಡಿಯ ಟೆಂಪರೇಚರ್ ನಾರ್ಮಲ್ಗಿಂತ ಎಬವ್ ಹೋದಾಗ ಸ್ವೆಟ್ಟಿಂಗ್ ಆಗುತ್ತೆ ಟು ರೆಗ್ಯುಲೇಟ್ ದಿ ಟೆಂಪರೇಚರ್. ವಿ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್, ಹೋಮಿಯೋಥಮ್ಸ್ ಅಲ್ವಾ? ಸೊ ಟೆಂಪರೇಚರ್ ಮೇಂಟೈನ್ ಮಾಡಲಿಕ್ಕೆ ಅಲಾಂಗ್ ವಿತ್ ರೆಗ್ಯುಲೇಷನ್ ಆಫ್ ಟೆಂಪರೇಚರ್, ಸ್ವೆಟ್ಟಿಂಗಿನ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಸ್ವೆಟ್ ಆದಾಗ ಸಾಲ್ಟಿ ಟೇಸ್ಟ್ ಇರುತ್ತೆ ಸ್ವೆಟ್ಟಿಗೆ. ಬಿಕಾಸ್ ಆಫ್ ಸೋಡಿಯಂ ಕ್ಲೋರೈಡ್, ಸ್ಮಾಲ್ ಅಮೌಂಟ್ಸಲ್ಲಿ ಯೂರಿಯಾ ಇರುತ್ತೆ ಆ್ಯಂಡ್ ಸ್ಮಾಲ್ ಅಮೌಂಟಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ಸ್ವೆಟ್ಟಿಂಗ್ ಆಗೋದ್ರಿಂದ ಬ್ಯಾಕ್ಟೀರಿಯಲ್ ಗ್ರೋತ್ಗಳು ಆಗೋದಿಲ್ಲ ಬಿಕಾಸ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್. ಸೊ ದ ಲ್ಯಾಕ್ಟಿಕ್ ಆ್ಯಸಿಡ್ ಆ್ಯಂಡ್ ಆಸ್ ವೆಲ್ ಆಸ್ ಸೋಡಿಯಂ ಕ್ಲೋರೈಡ್ ಇವೆಲ್ಲವೂ ಕೂಡ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ ಸ್ವೆಟ್ ಥ್ರೂ ಸ್ವೆಟ್ ಗ್ಲ್ಯಾಂಡ್. ಲಾಸ್ಟ್ ಈಸ್ ಸೆಬೇಷಿಯಸ್ ಗ್ಲ್ಯಾಂಡ್. ಸೆಬೇಷಿಯಸ್ ಅಂದರೆ ಆಯಿಲ್ ಗ್ಲ್ಯಾಂಡ್ಸ್ ಅಂತ ಅರ್ಥ. ನಮ್ಮ ನೇಸಲ್ ಕ್ಯಾವಿಟಿ ಎರಡೂ ಸೈಡು ಸ್ವಲ್ಪ ಆಯಿಲಿ ಇರುತ್ತೆ ನೋಡಿ, ಕೆಲವರಿಗೆ ಜಾಸ್ತಿ ಕೆಲವರಿಗೆ ಕಡಿಮೆ. ಆ ಸೆಬೇಷಿಯಸ್ ಗ್ಲ್ಯಾಂಡಿನ ರೀಜನ್ ಇದು. ಫಂಕ್ಷನ್ ಏನು? ಸೆಬೇಷಿಯಸ್ ಗ್ಲ್ಯಾಂಡ್ ಎಲಿಮಿನೇಟ್ ಮೇನ್ಲಿ ವ್ಯಾಕ್ಸ್, ಸ್ಟೀರಾಲ್ಸ್ ಅಂದರೆ ಎ ಕೈಂಡ್ ಆಫ್ ಲಿಪಿಡ್ಸ್, ಫ್ಯಾಟಿ ಡೆರಿವೇಟಿವ್ಸ್. ಅದು ಆ ಫ್ಯಾಟಿ ಡೆರಿವೇಟಿವ್ಸನ್ನು ಮೇನ್ಲಿ ಆಯಿಲನ್ನು ಅಥವಾ ವ್ಯಾಕ್ಸನ್ನು ಬಾಡಿಯಿಂದ ಹೊರಗಡೆ ಹಾಕಲಿಕ್ಕೆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಇದೆ. ಇದು ಮೇನ್ ಆರ್ಗನ್ಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಕ್ರೀಷನ್ ಅದರ್ ದ್ಯಾನ್ ನೆಫ್ರಾನ್. ಸೊ ಒಂದು ಲಿವರ್ ಬಿಲಿರುಬಿನ್ ಬಿಲಿವರ್ಡಿನ್ ಪಿಗ್ಮೆಂಟನ್ನು ಹೊರಗಡೆ ಹಾಕುತ್ತೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ಎಕ್ಸ್ಕ್ರೀಟೆಡ್ ಥ್ರೂ ಲಂಗ್ಸ್. ದೆನ್ ಸ್ವೆಟ್ ರಿಲೀಸಸ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಯೂರಿಯಾ. whereas ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಆಯಿಲ್ಸನ್ನು ಬಾಡಿಯಿಂದ ಹೊರಗಡೆ ಹಾಕುತ್ತೆ. ಇವಿಷ್ಟು ರೋಲ್ ಆಫ್ ಅದರ್ ಆರ್ಗನ್ಸಲ್ಲಿ. ನಾನು ಮುಂಚೆ ಹೇಳಿದ ಹಾಗೆ ಮೇನ್ ಎಕ್ಸ್ಕ್ರೀಟರಿ ಆರ್ಗನ್ ಈಸ್ ನೆಫ್ರಾನ್. ಆ ನೆಫ್ರಾನ್ ಏನಾದರೂ ನಾನ್ ಫಂಕ್ಷನಲ್ ಆದಾಗ, ಎಕ್ಸ್ಕ್ರೀಷನ್ ಮಾಡ್ತಾ ಇಲ್ಲ ಅಂದಾಗ ಡಿಸಾರ್ಡರ್ಸ್ ಅಪಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಡಿಸಾರ್ಡರ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ? ಸೊ ಒಂದು ಯುರೇಮಿಯಾ, ಕಿಡ್ನಿ ಫೇಲ್ಯೂರ್ ಅಥವಾ ರೀನಲ್ ಫೇಲ್ಯೂರ್. ದೆನ್ ರೀನಲ್ ಕ್ಯಾಲ್ಕ್ಯುಲೈ, ಕಿಡ್ನಿ ಸ್ಟೋನ್ಸ್ ಅಂತ ಕರೀತಾರೆ, ಅಥವಾ ರೀನಲ್ ಕ್ಯಾಲ್ಕ್ಯುಲೈ. ಗ್ಲೊಮೆರುಲೋನೆಫ್ರೈಟಿಸ್, 4 ಕಂಡೀಷನ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಫಸ್ಟ್ ಒನ್ ಯುರೇಮಿಯಾ ಅನ್ನುವಂಥ ಕಂಡೀಷನ್. ಯುರೇಮಿಯಾ ಅಂತಂದರೆ ಯಾವ ಪರ್ಸನಿನ ಬ್ಲಡ್ಡಲ್ಲಿ ಯೂರಿಯಾ ಇರುತ್ತೋ, ನೈಟ್ರೋಜನ್ ವೇಸ್ಟ್, ಥ್ರೂ ನೆಫ್ರಾನ್ ಬೈ ದ ಪ್ರೋಸೆಸ್ ಆಫ್ ಯೂರಿನ್ ಫಾರ್ಮೇಷನ್ ಎಕ್ಸ್ಕ್ರೀಟ್ ಆಗಿ ಹೋಗಬೇಕು. ಆ ಯೂರಿಯಾ ಡ್ಯೂ ಟು ಡ್ಯಾಮೇಜ್ ಆಫ್ ಕಿಡ್ನಿನೋ, ನಾನ್ ಫಂಕ್ಷನಲ್ ಕಿಡ್ನಿ,
ಕಿಡ್ನಿ ಕರೆಕ್ಟಾಗಿ ವರ್ಕ್ ಮಾಡದೇ ಇದ್ದಾಗ ಮಾಲ್ ಫಂಕ್ಷನ್ಡ್ ಕಿಡ್ನಿ ಅಂತ ಕರೀತಾರೆ. ಮಾಲ್ ಪ್ರಾಕ್ಟೀಸ್ ಅಂತ ಕೇಳಿದ್ದೀರಾ? ಎಕ್ಸಾಮ್ಗಳಲ್ಲಿ ಕಾಪಿ ಮಾಡೋದಕ್ಕೆ, ಮಿಸ್ಬಿಹೇವ್ ಮಾಡೋದಕ್ಕೆ ಮಾಲ್ ಪ್ರಾಕ್ಟೀಸ್ ಅಂತ ಕರೀತಾರೆ. ನಾರ್ಮಲ್ ಬಿಹೇವಿಯರ್ ಅಲ್ಲ ಅಂತ ಅರ್ಥ. ಕಿಡ್ನಿ ತನ್ನ ನಾರ್ಮಲ್ ವರ್ಕನ್ನು ಮಾಡದೇ ಇದ್ದಾಗ, ಮಾಲ್ ಫಂಕ್ಷನಿಂಗ್ ಆದಾಗ, ದಟ್ ಲೀಡ್ಸ್ ಟು ಇನ್ಕ್ರೀಸ್ಡ್ ಲೆವೆಲ್ ಆಫ್ ಯೂರಿಯಾ ಇನ್ ದ ಬ್ಲಡ್, ಯುರೇಮಿಯಾ ಅಂತ ಕರೀತಾರೆ. ಈ ಯುರೇಮಿಯಾ ಆದರೆ ಏನಾಗುತ್ತೆ? ಯೂರಿಯಾ ಬ್ಲಡ್ಡಲ್ಲಿ ಜಾಸ್ತಿ ಆಗ್ತಾ ಹೋದರೆ ಏನಾಗ್ಬೋದು ಅಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಎಲ್ಲ ಒಂದಕ್ಕೊಂದು ಲಿಂಕ್ ಇರೋದು. ಕಿಡ್ನಿ ಸರಿಯಾಗಿ ವರ್ಕ್ ಮಾಡದೇ ಇದ್ದಾಗ ಯೂರಿಯಾ ಜಾಸ್ತಿ ಆಗುತ್ತೆ, ಯುರೇಮಿಯಾ. ಡ್ಯೂ ಟು ಎಕ್ಸೆಸಿವ್ ಯೂರಿಯಾ ಇನ್ ದ ಬ್ಲಡ್, ಯುರೇಮಿಯಾ ಜಾಸ್ತಿ ಆಗ್ತಾ ಹೋದಾಗೆ ಕಂಪ್ಲೀಟ್ ಆಗಿ ಕಿಡ್ನಿ ಇಂಜೋರ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಕಿಡ್ನಿ ಫೇಲ್ಯೂರ್. ಮಾಲ್ ಫಂಕ್ಷನಿಂಗ್ ಆಫ್ ಕಿಡ್ನಿ ಬೇರೆ, ಫೇಲ್ಯೂರ್ ಆಫ್ ಕಿಡ್ನಿ ಬೇರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮಾಲ್ ಫಂಕ್ಷನಿಂಗ್ ಅಂದರೆ ಸರಿಯಾಗಿ ವರ್ಕ್ ಮಾಡದೇ ಇರೋದು, ಕಂಪ್ಲೀಟ್ ಅಲ್ಲ. ಅರ್ಥ ಆಯ್ತಲ್ಲ? ಒಂದಷ್ಟು ವರ್ಕ್ ಆಗ್ತಿದೆ ಕಿಡ್ನಿ, ನಾಟ್ ಫುಲ್ಲಿ. ಕಿಡ್ನಿ ಫೇಲ್ಯೂರ್ ಅಂದ್ರೆ ಅರ್ಥ ಏನು? ಕಿಡ್ನಿ ಚೂರು ವರ್ಕ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಇಟ್ ಸ್ಟಾಪ್ಸ್ ಇಟ್ ವರ್ಕಿಂಗ್, ದೆನ್ ಕಿಡ್ನಿ ಫೇಲ್ಯೂರ್ ಅಂತ ಕರೆಯೋದು. ಇಟ್ ಈಸ್ ಅನೇಬಲ್ ಟು ಫಿಲ್ಟರ್ ದ ಬ್ಲಡ್ ಡ್ಯೂ ಟು ಇನ್ಕ್ರೀಸ್ಡ್ ಯೂರಿಯಾ ಲೆವೆಲ್, ಕಿಡ್ನಿ ಫೇಲ್ಯೂರ್. ಸೊ ಇದು ಒಂದು ಕಂಡೀಷನ್. ಇನ್ನೊಂದು ಪಾಸಿಬಿಲಿಟಿ ಇದೆ, ರೀನಲ್ ಕ್ಯಾಲ್ಕ್ಯುಲೈ, ಕಿಡ್ನಿ ಸ್ಟೋನ್ ಅನದರ್ ನೇಮ್ ಇರೋದು. ರೀನಲ್ ಕ್ಯಾಲ್ಕ್ಯುಲೈ ಅಥವಾ ಕಿಡ್ನಿ ಸ್ಟೋನ್ ಅಂತ ತುಂಬ ಫೆಮಿಲಿಯರ್ ಟರ್ಮ್ ಇದು. ಯಾಕಾಗತ್ತಪ್ಪ ಕಿಡ್ನಿ ಸ್ಟೋನ್ಸ್? ಹೇಳ್ತಾರೆ ನೀರು ಜಾಸ್ತಿ ಕುಡಿಬೇಕು, ಇಲ್ಲಾಂದರೆ ಕಿಡ್ನಿ ಸ್ಟೋನ್ಸ್ ಆಗುತ್ತೆ. ರೀಸನ್ ಏನು ಅಂದರೆ ನಮ್ಮ ಯೂರಿನಲ್ಲಿ ಯೂರಿಯಾ, ಸಾಲ್ಟ್ಸ್ ಇವೆಲ್ಲ ಇದೆ. ಆ ಸಾಲ್ಟಿನ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ, ವಾಟರ್ ಕಾನ್ಸಂಟ್ರೇಷನ್ ಕಡಿಮೆ ಆದರೆ ಆಟೋಮ್ಯಾಟಿಕಲಿ ಸಾಲ್ಟ್ಸ್ ಬಿಕಮ್ ಕ್ರಿಸ್ಟಲ್ಸ್. ಸೊ ಡೈಲ್ಯೂಟ್ ಆಗಿರಬೇಕಾಗಿರುವಂಥ, ಡಿಸಾಲ್ವ್ ಆಗಬೇಕಾದ ಸಾಲ್ಟ್ ವಾಟರ್ ಕಡಿಮೆ ಇದ್ದರೆ, ಸಾಲ್ಟ್ ಎಕ್ಸೆಸಿವ್ ಆಗಿದ್ದರೆ ಕ್ರಿಸ್ಟಲೈನ್ ಫಾರ್ಮ್ ಆಗುತ್ತೆ. ದಟ್ ಕ್ರಿಸ್ಟಲೈನ್ ಫಾರ್ಮ್ ಆಫ್ ಯೂರಿನ್ ಕಿಡ್ನಿ ಸ್ಟೋನ್ಸ್, ರೀನಲ್ ಕ್ಯಾಲ್ಕ್ಯುಲೈ ಅಂತ ಕರೆಯೋದು. ವೈ ಇಟ್ ಬಿಕಮ್ ಮೋರ್ ಕ್ರಿಸ್ಟಲೈನ್ ಅಂದರೆ ಡ್ರಿಂಕಿಂಗ್ ವಾಟರ್ ವೆರಿ ಲೆಸ್ ಅಮೌಂಟಲ್ಲಿ, ಆರ್ ಎಸ್ಪೆಷಲಿ ಆಕ್ಸಲೇಟ್ ಜಾಸ್ತಿ ಆದರೆ. ನಮ್ಮ ಫುಡ್ಡಲ್ಲಿ ಆಕ್ಸಲೇಟ್ ರಿಚ್ ಫುಡ್ಡನ್ನು ನಾವು ತೊಗೊಂಡ್ರೆ, ಬೀಟ್ಸ್, ನವಿಲ್ ಕೋಸ್ ಅಂತ ಬರುತ್ತೆ, ಅಥವಾ ಶುಗರ್ ಬೀಟ್ ಬರುತ್ತೆ, ಈ ಥರದ ಬೀಟ್ ಐಟಮ್ಗಳನ್ನು, ಅಥವಾ ಕೆಲವೊಂದು ಫುಡ್ಡಲ್ಲಿ ಆಕ್ಸಲೇಟ್ ಜಾಸ್ತಿ ಇರುತ್ತೆ. ಆಕ್ಸಲೇಟ್ ಜಾಸ್ತಿ ಇರುವಂಥ ಫುಡ್ಡನ್ನು, ಪಾಲಕ್ ಸೊಪ್ಪು, ಸ್ಪಿನಾಚ್ ಇರ್ಬೋದು, ಎಕ್ಸೆಸಿವ್ ಆಗಿ ಯೂಸ್ ಮಾಡಬಾರ್ದು. ಒಂದು ಲೆವೆಲಲ್ಲಿ ಇಟ್ ಈಸ್ ಅಫೋರ್ಡಬಲ್, ಯೂಸ್ ಮಾಡ್ಬೋದು, ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಯಾವಾಗ ಆಕ್ಸಲೇಟ್ ರಿಚ್ ಫುಡ್ಡನ್ನು ನಾವು ತೊಗೊಳ್ತೀವೋ, ಕೊಲಕೇಶಿಯಾ ಅಂತ ಪ್ಲ್ಯಾಂಟ್ ಇದೆ, ಈ ಥರ ಆಕ್ಸಲೇಟ್ ರಿಚ್ ಫುಡ್ ತೊಗೊಂಡಾಗ ಅದರ ಜೊತೆಗೆ ವಾಟರ್ ಅಮೌಂಟ್ ಕಡಿಮೆನೂ ಇತ್ತು ಅಂದರೆ ದಟ್ ಯೂರಿನ್ ಬಿಕಮ್ ಮೋರ್ ಸಾಲಿಡ್, ಮೋರ್ ಕ್ರಿಸ್ಟಲ್. Those crystals are insoluble in the water, hence it becomes solidified, and that is kidney stone anta kariತೀವಿ. And last condition is glomerulonephritis. ಎಲ್ಲೇ ಈ ಥರ ವರ್ಡ್ ಬಂದರು, ನೆಫ್ರೈಟಿಸ್, TIS ಅಂದರೆ ಇನ್ಫೆಕ್ಷನ್ ಅಂತ ಅರ್ಥ. ಯಾವುದರ ಇನ್ಫೆಕ್ಷನ್? ಗ್ಲಮೆರುಲಸ್ಸಿನ ಇನ್ಫೆಕ್ಷನ್, ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಟು ದ ಗ್ಲಮೆರುಲಸ್. ಯಾಕೆ ಗ್ಲಮೆರುಲಸ್ ಇನ್ಫೆಕ್ಷನ್ ಆಗುತ್ತೆ? ಡಿಸೀಸ್ ಇರ್ಬೋದು, ಅಥವಾ ಎಲ್ಲೋ ಬ್ಲಡ್ ವೆಸಲ್ ಕಟ್ಟಾಗಿ ಇಂಜುರಿ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಯಾವುದೋ ರೀಸನ್ನಿಂದ ಗ್ಲಮೆರುಲಸ್ಗೆ ಇನ್ಫೆಕ್ಷನ್ ಆದರೆ ಗ್ಲಮೆರುಲೋನೆಫ್ರೈಟಿಸ್. ಗ್ಲಮೆರುಲಸ್ ಇನ್ಫೆಕ್ಷನ್ ಆದರೆ ಏನಾಗ್ಬೋದು? ಬ್ಲಡ್ ಕರೆಕ್ಟಾಗಿ ಫಿಲ್ಟರ್ ಆಗೋದಿಲ್ಲ, ಯುರೇಮಿಯಾ ಆಗುತ್ತೆ. ಯುರೇಮಿಯಾ ಜಾಸ್ತಿ ಆದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಇವು ಮೂರು ಒಂದಕ್ಕೊಂದು ಲಿಂಕ್ ಇರೋದು. ಇನ್ಫೆಕ್ಷನ್ ಟು ದ ಗ್ಲಮೆರುಲಸ್, ಗ್ಲಮೆರುಲೋನೆಫ್ರೈಟಿಸ್ ಲೀಡ್ಸ್ ಟು ಇನ್ಕ್ರೀಸ್ಡ್ ಯೂರಿಯಾ ಇನ್ ದ ಬ್ಲಡ್, ಯುರೇಮಿಯಾ. ದಟ್ ಯುರೇಮಿಯಾ ಮೇ ಕಾಸ್ ಕಿಡ್ನಿ ಡ್ಯಾಮೇಜ್. ಯುರೇಮಿಯಾ ಒಂದು ದಿನ ಕಾಸ್ ಮಾಡೋದಿಲ್ಲ, ತುಂಬ ಲಾಂಗ್ ಟರ್ಮ್ ಬ್ಲಡ್ಡಲ್ಲಿ ಯೂರಿಯಾ ಜಾಸ್ತಿ ಆಗ್ತಾ ಹೋದರೆ ಸ್ಲೋಲಿ ದಟ್ ಲೀಡ್ಸ್ ಟು ದ ಕಿಡ್ನಿ ಫೇಲ್ಯೂರ್. ಸೊ ಇದು ಮೂರು ಕಂಡೀಷನ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಟೆಕ್ನಿಕನ್ನು ಹೇಳಲಿಕ್ಕೆ ಹೊರಟಿದ್ದೀನಿ, ದಟ್ ಈಸ್ ಡಯಾಲಿಸಿಸ್, ಹೀಮೋಡಯಾಲಿಸಿಸ್ ಅಥವಾ ಸಿಂಪ್ಲಿ ಡಯಾಲಿಸಿಸ್ ಅನ್ನುವಂಥ ಟೆಕ್ನಿಕ್. ಕೇಳಿದ್ದೀವಿ ಇದನ್ನು,
ಕಿಡ್ನಿ ಫೇಲ್ಯೂರ್ ಇದ್ದಾಗ, ಯುರೇಮಿಯಾ ಇದ್ದಾಗ ಮಾಡುವಂಥ ಒಂದು ಟ್ರೀಟ್ಮೆಂಟ್, ಒಂದು ರೆಮಿಡಿ, ಡಯಾಲಿಸಿಸ್, ಹೀಮೋಡಯಾಲಿಸಿಸ್ ಅಂತ ಕರೀತಾರೆ. ಏನಿದ್ರ ಸಮ್ಮರಿ, ನಮ್ಮ ನೆಫ್ರಾನ್ ಅಥವಾ ಕಿಡ್ನಿ ನಾರ್ಮಲ್ ಆಗಿ ವರ್ಕ್ ಮಾಡದೇ ಇದ್ದಾಗ ಆ ನೆಫ್ರಾನ್ ಅಥವಾ ಕಿಡ್ನಿಯ ವರ್ಕನ್ನು ಯೂಸಿಂಗ್ ಆ್ಯನ್ ಡಿವೈಸ್, ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ನಾವು ವರ್ಕ್ ಮಾಡಿಸ್ತೀವಿ. ಸೊ ದಟ್ ಈಸ್ ಆಲ್ಟರ್ನೇಟ್ ಮೆಥಡ್ ಟು ಪ್ಯೂರಿಫೈ ದಿ ಬ್ಲಡ್, ರಿಮೂವಲ್ ಆಫ್ ಯೂರಿಯಾ ಪ್ರೆಸೆಂಟ್ ಇನ್ ದ ಬ್ಲಡ್ using an instrument, and that instrument is named as dialyzer. Dialyzer andre it is the instrument, artificial kidney you can call it as. That dialyzer is responsible for filtering the blood, removing the waste, separating useful and waste material from the blood, and that is named as hemodialysis. ಏನು ಮಾಡ್ತಾರೆ ಹಾಗಾದರೆ? ತುಂಬ ಸಿಂಪ್ಲಿಫೈಡ್ ಡಯಾಗ್ರಾಮನ್ನು ಹಾಕಿದ್ದೀನಿ ನೋಡಿ ಅರ್ಥ ಆಗಲಿಕ್ಕೆ. ಪೇಷಂಟಿನ ಪೇಷಂಟ್ ಹಾಸ್ಪಿಟಲೈಸ್ ಆಗಬೇಕು, ಪೇಷಂಟಿನ ಆರ್ಟರಿಯಿಂದ ಬ್ಲಡ್ ಫ್ರಮ್ ದ ಪೇಷಂಟ್ ಆರ್ಟ್ರಿ ಏನು ಮಾಡ್ತಾರೆ, ಈ ಇನ್ಸ್ಟ್ರೂಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವುದಕ್ಕೆ? ಡಯಲೈಸರ್ಗೆ. ಆ ಡಯಲೈಸರ್ ಹೇಗಿದೆಯಪ್ಪ ಅಂದರೆ, ಈ ಡಯಲೈಸರಲ್ಲಿ ಇದು ಒಂದು ಚೇಂಬರ್, ಇನ್ನೊಂದು ಚೇಂಬರ್, ಬಟ್ ಮಧ್ಯದಲ್ಲಿ ಈ ಥರದ ಮೆಂಬ್ರೇನ್ಸ್ ಇದೆ, ಫಿಲ್ಟ್ರೇಷನ್ ಮೆಂಬ್ರೇನ್. ಇದರ ಇನ್ನೊಂದು ಆ್ಯಂಗಲನ್ನು ಕೂಡ ನಾನು ಹೇಳಬಲ್ಲೆ, ನೆಕ್ಸ್ಟ್ ಫೋಟೋಗ್ರಾಫಲ್ಲಿ ತೋರಿಸ್ತೀನಿ ನಾನು. ಪೇಷಂಟಿನ ಆರ್ಟ್ರಿಯಿಂದ ತೆಗೆದಿರುವಂಥ ಬ್ಲಡ್ಡನ್ನು ಈ ಡಯಲೈಸರ್ಗೆ ಹಾಕ್ತಾರೆ. ಡಯಲೈಸರಲ್ಲಿ ಒಂದು ಮೆಂಬ್ರೇನ್ ಇದೆ. ಏನು ಮೆಂಬ್ರೇನ್ ಅದು? ನೈಟ್ರೋಸೆಲ್ಯುಲೋಸಿನ ಮೆಂಬ್ರೇನ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅದು. ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ. ಸಿಂಪ್ಲಿಫೈಡ್ ಇನ್ನೊಂದು ಡಯಾಗ್ರಾಮ್ ತೋರಿಸ್ತೀನಿ. So this is a dialyzer. ಇದಿಷ್ಟು ಕೂಡ ಡಯಲೈಸರ್. ಇದು ಪೇಷಂಟಿನ ಆರ್ಟ್ರಿಯಿಂದ ಬ್ಲಡ್ಡನ್ನು ತೆಗೆದಿದ್ದಾರೆ ಅಂತ ಅಂದ್ಕೊಳ್ಳಿ. ಈ ಡಯಲೈಸರ್ನ ಒಳಗಡೆಗೆ ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ನಲ್ಲ, ಸೊ ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಟ್ಯೂಬ್ಸ್ ಇದೆ. ಈ ಥರ ಟ್ಯೂಬ್. ಸೊ ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನಿಗೆ ಸೆಲ್ಲೋಫೇನ್, ಕರೆಕ್ಟಾಗಿ ನೋಡ್ಕೊಳ್ಳಿ, ಸೆಲ್ಲೋಫೇನ್ ಮೆಂಬ್ರೇನ್. ಸೆಲ್ಲೋಫೇನ್ ಅಂದ್ರೆ ಅರ್ಥ ಏನು? ಇಟ್ ಈಸ್ ಸಮ್ ವಾಟ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಮೆಟೀರಿಯಲ್ಸ್. ಸೊ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್, ಅದು ಪ್ಲಾಸ್ಮಾ ಮೆಂಬ್ರೇನ್ ಹೇಗಿರುತ್ತೋ ಸೇಮ್, ಬಟ್ ನ್ಯಾಚುರಲ್ ಅಲ್ಲ, ಸಿಂಥೆಟಿಕ್. ಸೊ ಸೆಲ್ಲೋಫೇನ್ ಮೆಂಬ್ರೇನ್ಸ್ ಇದೆ. ಇದಿಷ್ಟು ಸೆಲ್ಲೋಫೇನ್ ಮೆಂಬ್ರೇನ್. ಈ ಒಂದು ಟ್ಯೂಬನ್ನು ಒಂದು ಬಾಕ್ಸ್ ಒಳಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಬಾಕ್ಸ್ ಒಳಗಡೆ ಈ ಥರ ಒಂದು ಲಿಕ್ವಿಡನ್ನು ಫಿಲಪ್ ಮಾಡಿರ್ತಾರೆ. ಇದು ಬಾಕ್ಸಿಗೆ ಏನಂತ ಕರಿಬೇಕು? ಡಯಲೈಸರ್. ಅದರ ಒಳಗಡೆ ಟ್ಯೂಬ್ಸ್ ಇದೆ. ಟ್ಯೂಬಿಗೆ ಏನಂತ ಕರಿತೀರಿ? ಸೆಲ್ಲೋಫೇನ್ ಮೆಂಬ್ರೇನ್, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಆ ಟ್ಯೂಬನ್ನು ಕವರ್ ಮಾಡಿರೋ ಹಾಗೆ, ಟ್ಯೂಬನ್ನು ಡಿಪ್ ಮಾಡಿರೋ ಹಾಗೆ ಅದರ ಸುತ್ತ ಆ ಬಾಕ್ಸಲ್ಲಿ, ಡಯಲೈಸರಲ್ಲಿ ಫ್ಲೂಯಿಡನ್ನು ಫಿಲಪ್ ಮಾಡಿದ್ದಾರೆ. ಆ್ಯಂಡ್ ದಟ್ ಫ್ಲೂಯಿಡ್ ಈಸ್ ಡಯಲೈಸಿಂಗ್ ಫ್ಲೂಯಿಡ್. ಡಯಲೈಸಿಂಗ್ ಫ್ಲೂಯಿಡ್ ಅಂದರೆ ಎ ಫ್ಲೂಯಿಡ್ ಸಿಮಿಲರ್ ಟು ಅವರ್ ಪ್ಲಾಸ್ಮಾ. ನಮ್ಮ ಬ್ಲಡ್ಡಲ್ಲಿ ಪ್ಲಾಸ್ಮಾ ಇದೆಯಲ್ಲ, ವಾಟ್ರಿ ಪಾರ್ಟ್, ಅದು ಹೇಗಿರುತ್ತೋ ಸೇಮ್ ಕಾಂಪೋಸಿಷನ್ ಇದೆ. ಏನೇನಿರುತ್ತೆ ಪ್ಲಾಸ್ಮಾದಲ್ಲಿ? ವೇಸ್ಟ್ ಇದೆ, ನೈಟ್ರೋಜನ್ ವೇಸ್ಟ್, ಆಮೇಲೆ ಗ್ಲುಕೋಸ್ ಇದೆ, ಅಥವಾ ಸಾಲ್ಟ್ಸ್ ಇದೆ, ಎಲ್ಲವೂ, ವಾಟರ್, ಎಲ್ಲವೂ ಕೂಡ ಸೇಮ್ ಕಾಂಪೋಸಿಷನ್ ಇರುತ್ತೆ ಈ ಫ್ಲೂಯಿಡಲ್ಲಿ, ಎಕ್ಸೆಪ್ಟ್ ನೈಟ್ರೋಜನ್ ವೇಸ್ಟ್. ನೈಟ್ರೋಜನ್ ವೇಸ್ಟ್ ಒಂದನ್ನು ಬಿಟ್ಟು ನೋಡಿ, ಡಯಲೈಸಿಂಗ್ ಫ್ಲೂಯಿಡ್ ಅಂತ ಹೇಳಿದ್ನಲ್ಲ, ಈ ಫ್ಲೂಯಿಡಲ್ಲಿ ಎಕ್ಸೆಪ್ಟ್ ನೈಟ್ರೋಜನ್ ವೇಸ್ಟ್ ಇನ್ನೆಲ್ಲವೂ ಬ್ಲಡ್ಡಲ್ಲಿ ಇರೋ ಹಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಪೇಷಂಟಿನ ಬ್ಲಡ್ಡನ್ನು ಈ ಡಿವೈಸ್ಗೆ, ಡಯಲೈಸರ್ಗೆ ಹಾಕ್ತಾರೆ. ಡಯಲೈಸರಲ್ಲಿ ಏನಿರುತ್ತೆ? ಫ್ಲೂಯಿಡ್ ಫಿಲಪ್ ಆಗಿದೆ. ದಟ್ ಫ್ಲೂಯಿಡ್ ಈಸ್ ಕಾಲ್ಡ್ ಡಯಲೈಸಿಂಗ್ ಫ್ಲೂಯಿಡ್. ಆ ಫ್ಲೂಯಿಡ್ ಏನನ್ನು ಸರೌಂಡ್ ಮಾಡಿದೆ? ಸೆಲ್ಲೋಫೇನ್ ಟ್ಯೂಬನ್ನು. ಈ ಟ್ಯೂಬಿಗೆ ಸೆಲ್ಲೋಫೇನ್ ಟ್ಯೂಬ್ ಅಂತ ಕರಿತೀವಿ. ಈ ಟ್ಯೂಬನ್ನು ಬಾತ್ ಮಾಡಿದೆ, ಸರೌಂಡ್ ಮಾಡಿದೆ. ಆ ಟ್ಯೂಬ್ ಏನಿಂದ ಮೇಡಪ್ ಆಗಿರೋದು? ದಟ್ ಟ್ಯೂಬ್ ಈಸ್ ಮೇಡಪ್ ಆಫ್ ಸೆಮಿ ಪರ್ಮಿಯಬಲ್ ಕಾಂಪೋಸಿಷನ್.
ಈ ಫ್ಲೂಯಿಡಿನ ಕಾಂಪೋಸಿಷನ್ ಏನು? ದ ಡಯಲೈಸಿಂಗ್ ಫ್ಲೂಯಿಡ್ ಈಸ್ ಮೇಡ್ ಅಪ್ ಆಫ್ ದ ಕಾಂಪೋನೆಂಟ್ಸ್ ಸಿಮಿಲರ್ ಟು ಅವರ್ ಬ್ಲಡ್ ಪ್ಲಾಸ್ಮಾ ಎಕ್ಸೆಪ್ಟ್ ನೈಟ್ರೋಜನ್ ವೇಸ್ಟ್. ಅಂದರೆ ಇದು ಬ್ಲಡ್ ಥರನೇ ಅಂತ ಅಂದ್ಕೊಳ್ಳಿ, ವೇಸ್ಟ್ ಒಂದಿಲ್ಲ ಇದರಲ್ಲಿ, ವಿತೌಟ್ ವೇಸ್ಟ್ ಇದೆ. ಈಗ ಏನು ಮಾಡ್ತಾರೆ ಅಂದರೆ, ಈ ಇಮೇಜನ್ನು ನೋಡಿ ನೀವು, ಈ ಥರ ಟ್ಯೂಬ್, ಇದು ನಾನಿಲ್ಲಿ ಒಂದು ಟ್ಯೂಬನ್ನು ತೋರಿಸಿದ್ದೀನಿ. ಈ ಥರ ಟ್ಯೂಬ್ಗಳಿರುತ್ತೆ ಡಿವೈಸಲ್ಲಿ, ಮೆನಿ ಟ್ಯೂಬ್ಸ್. ದೀಸ್ ಟ್ಯೂಬ್ಸ್ ಆರ್ ನೇಮ್ಡ್ ಆಸ್ ಸೆಲ್ಲೋಫೇನ್ ಟ್ಯೂಬ್ಸ್. ಇಲ್ಲಿ ಪರ್ಪಲ್ ಕಲರ್ಲಿ ಲಿಕ್ವಿಡನ್ನು ತೋರಿಸಿದಾರಲ್ಲ, ಇದು ಡಯಲೈಸಿಂಗ್ ಫ್ಲೂಯಿಡ್. ನೀವು ರಿಯಲಿ ಹೇಳಬೇಕು ಅಂದರೆ ಈ ಥರ ಈ ವಾಟರ್ ಪ್ಯೂರಿಫೈಯರ್ಸ್ ಇರುತ್ತೆ ನೋಡಿ, ಆ ವಾಟರ್ ಪ್ಯೂರಿಫೈಯರ್ಸಲ್ಲಿ ಫಿಲ್ಟ್ರೇಷನ್ ಯೂನಿಟ್ ಇದೆಯಲ್ಲ, ಸಿಮಿಲರ್ಲಿ ಈ ಥರ ಇದರಲ್ಲಿ ಇಂಡಿವಿಜುವಲ್ ಈಸ್ ಒನ್ ಟ್ಯೂಬ್. ಈ ಥರ ಸೆಲ್ಲೋಫೇನ್ ಟ್ಯೂಬ್ ಇರುವಂಥ ಒಂದು ಡಿವೈಸ್. ಈ ಡಿವೈಸ್ಗೆ ಬ್ಲಡ್ ಹಾಕ್ತಾರೆ, ಈ ಕಡೆಯಿಂದ ಫ್ಲೂಯಿಡನ್ನು ಸೆಂಡ್ ಮಾಡಿರ್ತಾರೆ. ಸೊ ಇದ್ರ ಒಳಗಡೆ ಕಂಪ್ಲೀಟಾಗಿ ಆ ಥರದ ಟ್ಯೂಬ್ಗಳನ್ನು, ಈ ಥರ ಟ್ಯೂಬ್ಗಳನ್ನು, ಈ ಇಯರ್ ಬಡ್ಡನ್ನು ಹಾಕಿರೋಂಥ ಒಂದು ಬಾಕ್ಸ್ ಇದೆಯಲ್ಲ, ಸಿಮಿಲರ್ ರಿಸೆಂಬ್ಲೆನ್ಸ್ ಇರುತ್ತೆ. ಸೊ ತುಂಬಾ ಮೈಕ್ರೋಸ್ಕೋಪಿಕ್ ವ್ಯೂವಲ್ಲಿ ನೋಡೋದಾದರೆ ಈ ಥರದ ಟ್ಯೂಬ್ಗಳನ್ನು ಇನ್ಸರ್ಟ್ ಮಾಡಿರ್ತಾರೆ. ಟ್ಯೂಬಿನ ಸ್ಟ್ರಕ್ಚರ್ ಹೀಗಿರುತ್ತೆ. ಸೊ ಈ ಥರದ ಟ್ಯೂಬಲ್ಲಿ ಈ ಟ್ಯೂಬಿಗೆ ಬ್ಲಡ್ ಸೆಂಡ್ ಮಾಡ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ನೆನಪಿರ್ಬೇಕು ನಿಮಗೆ, ಆರ್ಟರಿಯಿಂದ ಬ್ಲಡ್ಡನ್ನು ತೆಗೆದು ಈ ಮಷಿನ್ ಒಳಗಡೆ ಇರುವಂಥ ಟ್ಯೂಬಿಗೆ ಕಳಿಸ್ಬೇಕು. ನಮ್ಮ ಬ್ಲಡ್ಡಿಗೆ ಒಂದು ಪ್ರಾಪರ್ಟಿ ಇದೆ, ಏನು ಹೇಳಿ? ಬಾಡಿಯಿಂದ ಹೊರಗಡೆ ಬರ್ತಿದ್ದ ಹಾಗೆ ಏರ್ ಕಾಂಟ್ಯಾಕ್ಟ್ ಬರ್ತಿದ್ದ ಹಾಗೇನೆ ಸಾಲಿಡಿಫೈ ಆಗುತ್ತೆ, ಕ್ಲಾಟ್ ಆಗುತ್ತೆ. ಬ್ಲಡ್ ಕ್ಲಾಟ್ ಆಗಿಬಿಟ್ರೆ ಫಿಲ್ಟರ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಯಾವ ಪೇಷಂಟಿನ ಆರ್ಟರಿಯಿಂದ ಬ್ಲಡ್ಡನ್ನು ತೆಗೆದು ಈ ಟ್ಯೂಬಿಗೆ ಸೆಂಡ್ ಮಾಡ್ತಾರೋ ಈ ಪಾಯಿಂಟಲ್ಲಿ ದೇ ಹ್ಯಾವ್ ಆ್ಯಡೆಡ್ ಒನ್ ಸ್ಟ್ರಕ್ಚರ್, ಒನ್ ಕೆಮಿಕಲ್, ಹಿಪ್ಯಾರಿನ್. ಹಿಪ್ಯಾರಿನ್ ಅಂದರೆ ಕೊಯಾಗ್ಯುಲೆಂಟ್, ಅದು ಆ್ಯಂಟಿ ಕೊಯಾಗ್ಯುಲೆಂಟ್, ಬ್ಲಡ್ ಕ್ಲಾಟ್ ಆಗೋದನ್ನು ತಪ್ಪಿಸತ್ತೆ. ಈ ಲೀಚ್ ಇದೆಯಲ್ಲ, ಹ್ಯೂಮನಿಗೆ ಬೈಟ್ ಮಾಡಿದಾಗ ಇಟ್ ಕ್ಯಾನ್ ಸಕ್ ದ ಬ್ಲಡ್, ಕ್ಲಾಟ್ ಆಗೋದಿಲ್ಲ ಬ್ಲಡ್. ಯಾಕೆ ಅಂದರೆ ದಟ್ ಆಲ್ಸೋ ಸಕ್ರೀಟ್ ದಿ ಹೆಪ್ಯಾರಿನ್. ಸೊ ಈ ಹೆಪ್ಯಾರಿನನ್ನು ಈ ಜಾಗಕ್ಕೆ ಹಾಕಿರ್ತಾರೆ, ಸೋ ದಟ್ ಆರ್ಟರಿಯಿಂದ ಬ್ಲಡ್ಡನ್ನು ತೆಗೆದ್ರೂ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಸೊ ದಟ್ ಹೆಪ್ಯಾರಿನ್ ಇರುವಂಥ ಬ್ಲಡ್ಡು ಈ ಟ್ಯೂಬ್ಗಳಲ್ಲಿ ಪಾಸ್ ಆಗ್ತಾ ಬರುತ್ತೆ. ಈ ಥರ ಟ್ಯೂಬಲ್ಲಿ ಫ್ಲೋ ಆಗ್ತಾ ಬರುತ್ತೆ. ಟ್ಯೂಬಲ್ಲಿ ಬ್ಲಡ್ ಬರಬೇಕಾದ್ರೆ ಇದು ಟ್ಯೂಬಲ್ಲಿ ಬ್ಲಡ್ ಇದೆ, ಬ್ಲಡ್ಡಲ್ಲಿ ನೈಟ್ರೋಜನ್ ವೇಸ್ಟ್ ಇದೆ. ಈ ಟ್ಯೂಬಿನ ಹೊರಗಡೆ ಫ್ಲೂಯಿಡ್ ಇದೆ, ಡಯಲೈಸಿಂಗ್ ಫ್ಲೂಯಿಡ್. ಅಲ್ಲಿ ಕೂಡ ಬ್ಲಡ್ಡಿನ ಕಾಂಪೋಸಿಷನ್ನೇ ಇದೆ, ಎಕ್ಸೆಪ್ಟ್ ನೈಟ್ರೋಜನ್ ವೇಸ್ಟ್. ನೈಟ್ರೋಜನ್ ವೇಸ್ಟ್ ಮಾತ್ರ ಇಲ್ಲ ಈ ಫ್ಲೂಯಿಡಲ್ಲಿ. ಟ್ಯೂಬಲ್ಲಿ ಬರ್ತಾ ಇರುವಂಥ ಬ್ಲಡ್ಡಲ್ಲಿ ನೈಟ್ರೋಜನ್ ವೇಸ್ಟ್ ಇದೆ. ಇವೆರಡರ ಮಧ್ಯೆ ಏನಾಯ್ತು ಹೇಳಿ? ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಎಕ್ಸಿಸ್ಟ್ ಆಯಿತು. ಮಧ್ಯದಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಒಂದು ಸೈಡಲ್ಲಿ ಬ್ಲಡ್ ದಟ್ ಕಂಟೈನ್ ಇಂಪ್ಯೂರಿಟೀಸ್, ಸೊ ಇನ್ನೊಂದು ಸೈಡಲ್ಲಿ ಫ್ಲೂಯಿಡ್ ದಟ್ ಈಸ್ ವಿತೌಟ್ ಇಂಪ್ಯೂರಿಟಿ. ಇದನ್ನೇ ಇಲ್ಲಿ ಎನ್ಲಾರ್ಜ್ ಮಾಡಿ ಕೊಟ್ಟಿರೋದು. ಅರ್ಥ ಆಗುತ್ತಾ ನಿಮಗೆ? ಈ ಪಾರ್ಟನ್ನೇ ಎನ್ಲಾರ್ಜ್ ಮಾಡಿ ಕೊಟ್ಟಿರೋದು. ಇದು ಟ್ಯೂಬಲ್ಲಿ ಬ್ಲಡ್ ಇದೆ, ಇಂಪ್ಯೂರಿಟೀಸ್ ಇದೆ. ಇದು ಡಯಲೈಸಿಂಗ್ ಫ್ಲೂಯಿಡ್, ಇದರಲ್ಲಿ ಇಂಪ್ಯೂರಿಟೀಸ್ ಇಲ್ಲ, ಅಂದರೆ ನೈಟ್ರೋಜನ್ ವೇಸ್ಟ್ ಇಲ್ಲ. ಬಿಟ್ವೀನ್ ದೆಮ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ. ವಾಟ್ ಹ್ಯಾಪನ್ಸ್? ಸಿಂಪಲ್ ಪ್ರೋಸೆಸ್. ಮೂಮೆಂಟ್ ಆಫ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಥವಾ ಥ್ರೂ ಎನಿ ಮೆಂಬ್ರೇನ್. ಡಿಫ್ಯೂಷನ್ ಆಗುತ್ತೆ. ಬ್ಲಡ್ಡಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಮೂವ್ಡ್ ಇನ್ ಟು ದಿಸ್ ಲಿಕ್ವಿಡ್ ಥ್ರೂ ದಿಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಈ ಮೆಂಬ್ರೇನಿನ ಥ್ರೂ ಬ್ಲಡ್ಡಲ್ಲಿರುವಂಥ ನೈಟ್ರೋಜನ್ ವೇಸ್ಟ್ ಡಯಲೈಸಿಂಗ್ ಫ್ಲೂಯಿಡ್ಗೆ ಹೋಯಿತು. ಯಾಕೆ ಅರ್ಥ ಆಯ್ತಾ? ಡಯಲೈಸಿಂಗ್ ಫ್ಲೂಯಿಡಲ್ಲಿ ವೇಸ್ಟ್ ಮಾತ್ರ ಇಲ್ಲ, ಬ್ಲಡ್ಡಲ್ಲಿ ವೇಸ್ಟ್ ಕೂಡ ಇದೆ. ಸೊ ಡಿಫರೆನ್ಸ್ ಎಕ್ಸಿಸ್ಟ್ ಆಯಿತು. ವೇಸ್ಟ್ ಪ್ರೆಸೆಂಟ್ ಇನ್ ದ ಬ್ಲಡ್ ಮೂವ್ಡ್ ಇನ್ ಟು ದಿ ಫ್ಲೂಯಿಡ್. ಸೊ ದಟ್ ನಾವು ಈ ಬ್ಲಡ್ಡಲ್ಲಿ ಇಷ್ಟು ದೂರ ಬರೋ ಬ್ಲಡ್ಡಲ್ಲಿ ಇದೇ ಪ್ರೋಸೆಸ್ ಆಗ್ತಾ ಬರೋದು. ಇಲ್ಲಿ ತೋರಿಸಿದ್ದೀನಿ ಅಂತ ಇಲ್ಲೊಂದೇ ಆಗುತ್ತೆ ಅಂತ ಅನ್ಕೋಬೇಡಿ. ಕಂಪ್ಲೀಟ್ ಎಲ್ಲ ಕಡೆನೂ ಟ್ಯೂಬಲ್ಲಿ ಬ್ಲಡ್ ಬರಬೇಕಾದ್ರೆ ಸೇಮ್ ಪ್ರೋಸೆಸ್ ಆಗ್ತಾ ಬರುತ್ತೆ. ಆಲ್ಮೋಸ್ಟ್ ಈ ಎಂಡ್ಗೆ ಬಂದಾಗ ಬ್ಲಡ್ ಈಸ್ ಪ್ಯೂರಿಫೈಡ್. ಅದರಲ್ಲಿರುವಂಥ ಆಲ್ಮೋಸ್ಟ್ ನೈಟ್ರೋಜನ್ ವೇಸ್ಟ್ ಎಲ್ಲವೂ ಈ ಫ್ಲೂಯಿಡಿಗೆ ಹೋಗಿರುತ್ತೆ. ಈ ಫ್ಲೂಯಿಡನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ,
ಡಯಲೈಸಿಂಗ್ ಫ್ಲೂಯಿಡ್, ಅದರಲ್ಲಿ ನೈಟ್ರೋಜನ್ ವೇಸ್ಟ್ ಇದೆ. ಪ್ಯೂರಿಫೈಡ್ ಬ್ಲಡ್ಡನ್ನು ವಾಪಸ್ ಪೇಷಂಟಿನ ಕೈಗೆ ಹಾಕಬೇಕು, ಬ್ಲಡ್ ಮತ್ತೆ ಕಳಿಸ್ಬೇಕಲ್ಲ ಒಳಗೆ. ಸೊ ಇಲ್ಲೆಲ್ಲ ಪ್ಯೂರಿಫೈ ಆಗಿರುವಂಥ ಬ್ಲಡ್ಡು ರಿಟರ್ನ್ ಬ್ಯಾಕ್ ಟು ದಿ ಪೇಷಂಟ್ ವೈನ್. ಸೊ ಇಲ್ಲಿಗೆ ಏನು ಹಾಕ್ತಾರೆ, ಆ್ಯಂಟಿ ಹಿಪ್ಯಾರಿನನ್ನು ಹಾಕಿರ್ತಾರೆ. ಸೊ ಆ್ಯಂಟಿ ಹಿಪ್ಯಾರಿನ್ ಯಾಕೆ ನೆನ್ಪು ಮಾಡ್ಕೊಳ್ಳಿ, ಮುಂಚೆ ಹಿಪ್ಯಾರಿನ್ ಹಾಕಿದ್ವಿ. ಹೆಪ್ಯಾರಿನ್ನ ಕೆಲಸ ಏನು, ಕ್ಲಾಟ್ ಪ್ರಿವೆಂಟ್ ಮಾಡೋದು. ಓಕೆ, ಬ್ಲಡ್ ಎಲ್ಲ ಪ್ಯೂರಿಫೈ ಆಯಿತು, ಆದಮೇಲೆ ಮತ್ತೆ ವಾಪಸ್ ಬಾಡಿ ಕಳಿಸ್ಬೇಕಾದ್ರೆ ಬ್ಲಡ್ಡನ್ನು ಹೆಪ್ಯಾರಿನ್ ರಿಮೂವ್ ಮಾಡಬೇಕು ನಾವು. ಇಲ್ಲ ಅಂದ್ಬಿಟ್ರೆ ಪರ್ಸನಿನ ಬಾಡಿಯಲ್ಲಿ ಆ್ಯಂಟಿ ಅಥವಾ ಹೆಪ್ಯಾರಿನನ್ನು ನೀವು ಹಾಗೆ ಕಳಿಸಿದರೆ ಅವನಲ್ಲಿ ಬ್ಲಡ್ ಕ್ಲಾಟೇ ಆಗೋದಿಲ್ಲ ನೆಕ್ಸ್ಟ್ ಕಟ್ ಆದರೆ. ಸೊ ಆದ್ದರಿಂದ ವೈಲ್ ಇಂಜೆಕ್ಟಿಂಗ್ ಪ್ಯೂರಿಫೈಡ್ ಬ್ಲಡ್ ಇನ್ ಟು ದ ಪೇಷಂಟ್ ಆರ್ಮ್ ದೇ ಹ್ಯಾವ್ ಟು ಆ್ಯಡ್ ಆ್ಯಂಟಿ ಹೆಪ್ಯಾರಿನ್. ಆ್ಯಂಟಿ ಹೆಪ್ಯಾರಿನ್ ಹಾಕಿದರೆ ಹೆಪ್ಯಾರಿನನ್ನು ರಿಮೂವ್ ಮಾಡಿದಾಗಾಯಿತು, ಬ್ಲಡ್ಡಿಗೆ ನ್ಯಾಚುರಲ್ ಪ್ರಾಪರ್ಟಿ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಾ ಪ್ರೋಸೆಸ್? ಏನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಪೇಷಂಟಿನ ಆರ್ಮಿಂದ ಬ್ಲಡ್ಡನ್ನು ತೆಗಿತಾರೆ, ತೆಗೆದಿರುವಂಥ ಬ್ಲಡ್ಡಿಗೆ ಹೆಪ್ಯಾರಿನ್ ಹಾಕಿರ್ತಾರೆ. ಪರ್ಪಸ್ ಏನು, ಬ್ಲಡ್ ಕ್ಲಾಟ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ. ದಟ್ ಬ್ಲಡ್ ಈಸ್ ಟ್ರಾನ್ಸ್ಫರ್ ಟು ದಿ ಡಯಾಲೈಸರ್. ದಿಸ್ ಡಯಾಲೈಸರ್ ಕನ್ಸಿಸ್ಟಿಂಗ್ ಆಫ್ coiled tubes named as cellophane tube. So that is made up of semi-permeable membrane, and this dialyzer consisting of fluid similar to our blood plasma except waste. adali waste matra irodilla. The blood is made through flow in this tube. ಯಾವಾಗ ಬ್ಲಡ್ ಟ್ಯೂಬಲ್ಲಿ ಫ್ಲೋ ಆಯಿತು, ಫ್ಲೋ ಆಗಬೇಕಾದ್ರೆ ಟ್ಯೂಬಲ್ಲಿ ಬ್ಲಡ್ ಇದೆ, ಬ್ಲಡ್ಡಲ್ಲಿ ನೈಟ್ರೋಜನ್ ವೇಸ್ಟ್ ಇದೆ, ಆ ಟ್ಯೂಬಿನ ಹೊರಗಡೆಗೆ ಫ್ಲೂಯಿಡ್ ಇದೆ, ಅದರಲ್ಲಿ ನೈಟ್ರೋಜನ್ ವೇಸ್ಟ್ ಇಲ್ಲ. ಸೊ ಡ್ಯೂ ಟು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ದ ವೇಸ್ಟ್ ಪ್ರೆಸೆಂಟ್ ಇನ್ ದ ಟ್ಯೂಬ್ passes into the fluid and purified blood return back to the patient vein after adding antiheparin. ಆ್ಯಂಟಿಹಿಪಾರಿನ್ ಹಾಕಿ ಮತ್ತೆ ಅದನ್ನು ಬಾಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅರ್ಥ ಆಗಿದೆಯಾ? ಸೊ ಇದು ಡಯಾಲಿಸಿಸ್. ಅಟ್ಲೀಸ್ಟ್ ಸಮ್ಮರಿಯನ್ನು ಅರ್ಥ ಮಾಡ್ಕೊಳ್ಳಿ. ರೆಗ್ಯುಲರ್ ಕ್ಲಾಸ್ಗೆ ನೀವು ಬಂದಾಗ ಮತ್ತೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ನಾವು ರೆಗ್ಯುಲರ್ ಕ್ಲಾಸ್ ಡಿಸ್ಕಷನ್ ಮಾಡುವಾಗ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಇನ್ನೊಮ್ಮೆ ರಿಕಾಲ್ ಮಾಡ್ಕೊಳ್ಳೋಣ, ಡೀಟೇಲ್ ಆಗಿ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಅಲ್ಲಿಗೆ ಎಕ್ಸ್ಕ್ರೀಷನ್ ಅನ್ನುವಂಥ ಈ ಚಾಪ್ಟರಲ್ಲಿ ಹ್ಯೂಮನಿನ ಎಕ್ಸ್ಕ್ರೀಟರಿ ಮೆಟೀರಿಯಲ್ ಯಾವುದು, ವಾಟ್ ಈಸ್ ಎಕ್ಸ್ಕ್ರೀಷನ್, ಎಕ್ಸ್ಕ್ರೀಷನಲ್ಲಿ ಯೂರಿಯಾ ಎಕ್ಸ್ಕ್ರೀಟ್ ಆದರೆ ಏನಂತ ಕರಿಬೇಕು, ಅಮೋನಿಯಾ ಎಕ್ಸ್ಕ್ರೀಟ್ ಆದರೆ ಏನಂತ ಕರಿಬೇಕು, ಯೂರಿಕ್ ಆ್ಯಸಿಡ್ ಆದರೆ ಏನಂತ ಕರಿಬೇಕು ಅರ್ಥ ಮಾಡ್ಕೊಂಡ್ರಿ. ಕಿಡ್ನಿಯ ಸೂಪರ್ಫಿಷಿಯಲ್ ಸ್ಟ್ರಕ್ಚರ್ನ ಅರ್ಥ ಮಾಡ್ಕೊಂಡ್ರಿ. ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ರಿ. ಜೊತೆಗೆ ಯೂರಿನ್ ಹೇಗೆ ಫಾರ್ಮ್ ಆಗುತ್ತೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ನೆಫ್ರಾನ್ ಅರ್ಥ ಆಯಿತು. ಅಲಾಂಗ್ ವಿತ್ ನೆಫ್ರಾನ್ ಲಿವರ್, ಲಂಗ್ಸ್, ಸ್ವೆಟ್, ಆಯಿಲ್ ಗ್ಲ್ಯಾಂಡ್ಸ್ ಆಲ್ಸೋ ಹೆಲ್ಪ್ಸ್ ಇನ್ ಎಕ್ಸ್ಕ್ರೀಷನ್ ಅನ್ನೋದು ಗೊತ್ತಾಯಿತು. ನೆಫ್ರಾನ್ ತನ್ನ ವರ್ಕನ್ನು ಮಾಡದೇ ಇದ್ದಾಗ ಹೇಗೆ ಯೂರಿಯಾ ಇನ್ಕ್ರೀಸ್ ಆಗುತ್ತೆ, ಯುರೇಮಿಯಾ. ಎಕ್ಸಸಿವ್ ಯುರೇಮಿಯಾ ಆದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ. ಆಕ್ಸಲೇಟ್ ಬ್ಲಡ್ಡಲ್ಲಿ ಜಾಸ್ತಿ ಇದ್ದಾಗ ಕ್ರಿಸ್ಟಲ್ ಫಾರ್ಮ್ ಆಗುತ್ತೆ ಯೂರಿನ್, ಕಿಡ್ನಿ ಸ್ಟೋನ್ಸ್ ಅರ್ಥ ಮಾಡ್ಕೊಂಡ್ರಿ. ಯಾವಾಗ ಕಿಡ್ನಿ ತನ್ನ ನಾರ್ಮಲ್ ವರ್ಕನ್ನು ಮಾಡೋದಿಲ್ವೋ ಆವಾಗ ವಿ ಹ್ಯಾವ್ ಟು ಗೋ ಫಾರ್ ಆರ್ಟಿಫಿಷಿಯಲ್ ಟೆಕ್ನಿಕ್, ಸೆಪರೇಷನ್ ಆಫ್ ನೈಟ್ರೋಜನ್ ವೇಸ್ಟ್ ಫ್ರಮ್ ದ ಬ್ಲಡ್ using an instrument dialyzer, and that process is called hemodialysis. ಇದನ್ನು ಅರ್ಥ ಮಾಡ್ಕೊಂಡ್ರಿ. ಇನ್ನು ಉಳಿದಿರುವಂಥ ಕಾನ್ಸೆಪ್ಟ್ಗಳನ್ನು ರೆಗ್ಯುಲರ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಟ್ರೈ ಟು ರಿಮೆಂಬರ್ ದೀಸ್ ಕನೆಕ್ಟಿಂಗ್ ಆಸ್ಪೆಕ್ಟ್ಸ್ ಸೋ ದಟ್ ನಿಮ್ಮ ಇದು ನಾನು PU ಸಿಲೆಬಸ್ಸಲ್ಲಿ ಇರುವಂಥದ್ದನ್ನು ಆಲ್ಮೋಸ್ಟ್ ಹೇಳಿದ್ದೀನಿ, ನಿಮ್ಮ 10th ಜಾಸ್ತಿ ಹೇಳಿದ್ದೀನಿ. ಸೊ ಒಂದಷ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕೊಟ್ಟಿರುವಂಥ ಮೆಟೀರಿಯಲನ್ನು ನೋಡಿಕೊಂಡು, ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಂಡು ಸ್ವಲ್ಪ ಟ್ರೈ ಟು ಪ್ರಾಕ್ಟೀಸ್. ಸೊ ರೆಗ್ಯುಲರ್ ಕ್ಲಾಸಸ್ಗೆ ಬಂದಾಗ ಇಟ್ ವಿಲ್ ಬಿ ಮೋರ್ ಈಸಿಯರ್ ಟು ಯು. ಇನ್ನೂ ವಾಸ್ಟಾಗಿ ಇನ್ನೂ ಡೀಟೇಲ್ ಆಗಿ ಡಿಸ್ಕಷನನ್ನು ಮಾಡೋಣ. ಥ್ಯಾಂಕ್ ಯು.